ಸದಾ ರಾಮ ರಾಮೇತಿ ರಾಮಾಮೃತಂತೆ ಸದಾ ರಾಮಮಾನಂದನಿಶ್ಯಂದಕಂದಂ ಪಿಬಂತಂ ನಮಂತಂ ಸುದಂತಂ ಹಸಂತಂ ಹನುಮಂತಮಂತರ್ಭಜೇತಂ ನಿತಾಂತಂ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಶ್ಲೋಕ ಅಥವಾ ಜಪ ಇತ್ಯಾದಿಗಳನ್ನು ಮಾಡಿದರೆ ಅದರಿಂದ ನಿರ್ಣಯ ಮಾಡ್ತಕ್ಕಂಥ ಸಾಮರ್ಥ್ಯ ಹೇಗೆ ಬರುತ್ತೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಡಾಕ್ಟ್ರು ಒಂದು ಸಮಾಧಾನವನ್ನು ಕೊಟ್ಟಿದ್ದಾರೆ. ವೈಜ್ಞಾನಿಕವಾಗಿ ಹೇಗೆ ಉಂಟಾಗುತ್ತೆ ಅಂತ ಅವರುಗಳೇ ಹೇಳಬೇಕು. ಆದರೆ ಬೆಳಗ್ಗೆ ಪ್ರಸ್ತಾವದ ಸಂದರ್ಭದಲ್ಲಿ ಹೇಳಿದ ಹಾಗೆ ನಮ್ಮ ಇದೆಲ್ಲ ಮಂತ್ರಗಳಿರಲಿ, ಸ್ತೋತ್ರಗಳಿರಲಿ ಅಥವಾ ಈ ಆಧ್ಯಾತ್ಮಿಕ ಚಿಂತನೆಗಳಿರಲಿ, ಇವುಗಳ ಮೂಲ ಉದ್ದೇಶ ಕೊಳೆಯನ್ನು ದೂರ ಮಾಡುವಂಥದ್ದು. ಎಲ್ಲರ ಬುದ್ಧಿಯು ಕೂಡ ಮೂಲತಃ ಸ್ವಚ್ಛ. ಇದನ್ನು ಮತ್ತೆ ಮತ್ತೆ ಹೇಳ್ತಾರೆ ನಮ್ಮವರು. ಆದರೆ ಈಗ ಅದಕ್ಕೆ ಒಂದು ಮಾಲಿನ್ಯ ಉಂಟಾಗಿದೆ. ಅದು ಒಂದು ಪ್ರಶ್ನೆ ಬೆಳಗ್ಗೆ ಕೇಳಿದರು. ನಾನು ಅರ್ಥ ಮಾಡ್ಕೊಂಡಿದ್ದ ಹಾಗೆ ಅವರು ಹೇಳಿದಂಥ ವಿಚಾರವನ್ನು, ದಕ್ಷಿಣಾಮೂರ್ತಿ ಸ್ವತಃ ಶುದ್ಧ ಸ್ವರೂಪನಾದರೆ ಆಗ ಅವನಿಗೆ ಕೊಳೆ ಅಂಟುದಾದರೂ ಹೇಗೆ? ಅದು ಬುದ್ಧಿ ಅಂದರೆ ನೀವು ಜ್ಞಾನ ಅಂದರೆ ದಕ್ಷಿಣಾಮೂರ್ತಿ ಅಂತ ಹೇಳಿದ್ರಿ. ಅದು ಶುದ್ಧವಾದ ಸ್ವರೂಪ ಜ್ಞಾನ ಅಂತಂದರೆ ಆವಾಗ ಅದಕ್ಕೆ ಕೊಳೆ ಅಂಟುವುದು ಅಂದರೆ ಹೇಗೆ ಅದು ಸಾಧ್ಯ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರು. ಆಗ ದಕ್ಷಿಣಾಮೂರ್ತಿ ಅಷ್ಟಕದ ವೈಶಿಷ್ಟ್ಯವೇ ಇದು. ಕೊಳೆ ಅಂಟುವುದು ಹೇಗೆ ಸಾಧ್ಯ ಅಂತ ನಾವು ಪ್ರಶ್ನೆ ಮಾಡಿದ್ದು ಅತ್ಯಂತ ಉತ್ತಮವಾದಂಥ ವಿಷಯ. ಆದರೆ ಉತ್ತರವನ್ನು ಕಂಡುಕೊಳ್ಬೇಕಲ್ಲ, ಅದಕ್ಕೆ ಈ ದಕ್ಷಿಣಾಮೂರ್ತಿ ಅಷ್ಟಕಕ್ಕೆ ಹೋದರೆ ಆಗ ನಮಗೆ ಉತ್ತರ ಸಿಗುತ್ತೆ. ದಕ್ಷಿಣಾಮೂರ್ತಿ ಅಷ್ಟಕ ಏನು ಹೇಳುತ್ತೆ ಉಪನಿಷತ್ನ ಆಧಾರದಲ್ಲಿ ಅಂತಂದರೆ ಬಹಳ ಸ್ಪಷ್ಟವಾಗಿ, ವಾಸ್ತವವಾಗಿ ಕೊಳೆ ಆಗಲೇ ಇಲ್ಲ, ಕೊಳೆ ಆಗಲೇ ಇಲ್ಲ, ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಅಷ್ಟೆ. ಆ ಕಾರಣಕ್ಕಾಗಿ ಈಗ ಆ ತಿಳುವಳಿಕೆಯನ್ನು ದೂರ ಮಾಡಬೇಕಾಗಿದೆ. ಕೊಳೆಯನ್ನು ದೂರ ಮಾಡೋದು ಅಂದರೆ ಅರ್ಥ ಇದು. ಅದಕ್ಕೆ ನಮಗೆ ಇಂಥ ಚಿಂತನೆಗೆ ಅನುಕೂಲವಾಗುವಂಥ ಶ್ಲೋಕಗಳು, ಸ್ತೋತ್ರಗಳು ಇವೇ ಮೊದಲಾದವುಗಳ ಒಂದು ಅವಲಂಬನೆ ಬೇಕೇ ಬೇಕಾಗುತ್ತೆ. ಅದನ್ನು ನಾವು ವಿಶೇಷವಾಗಿ ಮನನ ಮಾಡಿದಾಗ ಯಾವ ಕಾರಣಕ್ಕೂ ಕೊಳೆಯನ್ನು ನಾವು ಅಲ್ಲಿ ಕಾಣೋದಕ್ಕೆ ಸಾಧ್ಯವಿಲ್ಲ ಅಂತಂದ ಮೇಲೆ ಮತ್ತು ಇದೆಲ್ಲ ಯಾಕೆ ಬಂತು, ಇದನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಪ್ರಶ್ನೆಗೆ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ 8ನೇ ಅಷ್ಟಕವನ್ನು ನಾವು ನೋಡಿದ್ದೇ ಆದರೆ, 8ನೇ ಶ್ಲೋಕವನ್ನು ನಾವು ನೋಡಿದ್ದೇ ಆದರೆ ಸ್ಪಷ್ಟವಾದ ಉತ್ತರ ಇದೆ. ಮಧ್ಯ ಮಧ್ಯವೂ ಭಗವತ್ಪಾದರು ಹೇಳ್ತಾರೆ. ಅಷ್ಟಾಗಿಯೂ ಕೂಡ 8ನೇ ಶ್ಲೋಕವನ್ನು ನಾವು ನೋಡಿದ್ದೇ ಆದರೆ ಬಹಳ ಸ್ಪಷ್ಟವಾಗಿ ಉತ್ತರ ಇದೆ. ಅದನ್ನು ನಮಗೆ ಅರ್ಥ ಆಗುತ್ತೆ ಅಂದರೆ ಸಂತೋಷ, ಇಲ್ಲಾಂದರೆ ಯಾರ ಥರ ಬಲ್ಲವ್ರ ಹತ್ರ ಕೇಳಿದರೆ ಖಂಡಿತವಾಗಿ ಸ್ಪಷ್ಟವಾಗಿ ಉತ್ತರ ನಾವು ಕಂಡುಕೊಳ್ಬಹುದು. ಆಮೇಲೆ ಅದನ್ನು ಅನುಭವಕ್ಕೆ ತಂದುಕೊಳ್ಬೇಕು. ಹೀಗೆ 2 ಭಾಗ ಅಲ್ಲಿ. ಇನ್ನೊಂದು ಪ್ರಶ್ನೆ ಈಗ ಕೇಳಿದರು, ಅದಕ್ಕೆ ಉತ್ತರವನ್ನು ಕೊಡ್ತಾ ಸುಂದರವರು ಹೇಳಿದರು, ಈ ಮಂತ್ರ ಇದೆಲ್ಲ ನಮ್ಮ ಪರಮಾತ್ಮನ ಜೊತೆಗೆ ಇದೊಂದು ಕನೆಕ್ಟಿವಿಟಿ ಉಂಟು ಮಾಡುತ್ತೆ ಇದು ಅಂತ ಹೇಳಿದರು. ಇದು ಒಂದು ಉತ್ತರವನ್ನು ಕೊಟ್ಟಿದ್ದನ್ನು ನಾವೆಲ್ಲರೂ ಕೇಳಿದ್ದೇವೆ. ಈಗ ದಕ್ಷಿಣಾಮೂರ್ತಿ ಅಷ್ಟಕ ಏನು ಹೇಳುತ್ತೆ ಅಂತಂದರೆ, ಮೊದಲಿಗೆ ಆ ಒಂದು ಕನೆಕ್ಟಿವಿಟಿ ಅಂತ ನಮಗೆ ಅನ್ನಿಸುವ ಹಾಗೆ ಇದ್ದರೂ ಕೂಡ
ಆದರೆ ವಾಸ್ತವಿಕವಾಗಿಯೂ ಪರಮಾತ್ಮನ ಅಥವಾ ದಕ್ಷಿಣಾಮೂರ್ತಿಯ ಸ್ವರೂಪ ಯಾವುದಿದೆ ಆನಂದ, ಅದಕ್ಕೂ ನನಗೂ ಕನೆಕ್ಟಿವಿಟಿ ಏನು ಅಂತ ಚಿಂತನೆ ಮಾಡ್ತಾ 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 ಕೊನೆಗೆ ಕನೆಕ್ಟಿವಿಟಿ ಪ್ರಶ್ನೆಯಲ್ಲಿ ಬಂತು, ನಾನೇ ಅದು ಅಂತ ಅನುಭವಕ್ಕೆ ಬರೋದು. ಅದನ್ನೇ ಸರ್ವಾತ್ಮಭಾವ ಅಂತ ಹೇಳಿದ್ದು. ಅಷ್ಟೇ ಅಲ್ಲ, ಎಲ್ಲವೂ ಅದೇ ಆನಂದವೇ, ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅಂತ ತೀರ್ಮಾನ ಮಾಡುವಂಥದ್ದು. ಆಗಲೇ ಬದುಕು ಸಾರ್ಥಕವಾಗೋದು. ಅಂಥ ಒಂದು ಸಾರ್ಥಕತೆಯನ್ನು ಉಂಟು ಮಾಡುವಂಥದ್ದು ನಮಗೆ ಈ ದಕ್ಷಿಣಾಮೂರ್ತಿ ಅಷ್ಟಕದ ಚಿಂತನೆ. ಅದಕ್ಕೆ ಸೋಪಾನವನ್ನು ಭಗವತ್ಪಾದರು ಹೇಳಿದರು. ಬೆಳಗ್ಗೆ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಶ್ರವಣ, ಆಮೇಲೆ ಮನನ, ಆಮೇಲೆ ಧ್ಯಾನ, ಆಮೇಲೆ ಸಂಕೀರ್ತನ ಅನ್ನೋ ಸೋಪಾನವನ್ನು ಹೇಳಿದ್ದಾರೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಶ್ರೀ ಶಂಕರ ಭಗವತ್ಪಾದರು ಹೇಳಿದ್ದನ್ನು ನಾನು ಮುಂದಕ್ಕೆ ಹೇಳ್ತೇನೆ. ಮೊದಲಿಗೆ ಆ ಆನಂದ ಸ್ವರೂಪವೇ ನಮ್ಮ ಸ್ವರೂಪ, ಇದನ್ನು ನಿರ್ಣಯ ಮಾಡೋದಕ್ಕೆ ಭಗವತ್ಪಾದರು ಅಷ್ಟಕದಲ್ಲಿ ಹೇಳಿದ ಒಂದು ಸಣ್ಣ ಉದಾಹರಣೆ. ಅಷ್ಟಕ ಹೇಗಿದೆ ಅಂತೂ ನಾವು ಹೇಳಬೇಕಲ್ಲ, ನಾಳೆ 100 ಜನ ಯುವಕರನ್ನು ಜೋಡಿಸಬೇಕು ಅಂದರೆ ಅದಕ್ಕಿಂತ ಒಂದು ಉದಾಹರಣೆ ಸಾಕು. ಅಷ್ಟಕದಲ್ಲಿ ಇಂಥ ಉದಾಹರಣೆ ಎಲ್ಲ ಶ್ಲೋಕದಲ್ಲಿಯೂ ಉದಾಹರಣೆ ಬರುತ್ತೆ, ಕೆಲವರಲ್ಲಿ 2 ಬರುತ್ತೆ. ಮೊದಲನೇದಲ್ಲಿ 2 ಉದಾಹರಣೆ ಇದೆ. ಇದು 4ನೇ ಶ್ಲೋಕದೊಂದು ಉದಾಹರಣೆ. ಅದರಲ್ಲಿ ಒಂದು ತೂತಾದ ಕೊಡದ ಉದಾಹರಣೆ ಕೊಡ್ತಾರೆ. ನೀವು ಚಿತ್ರದಲ್ಲಿ ನೋಡ್ಬೋದು. ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಅಂತಾರೆ ಭಗವತ್ಪಾದರು. ಕೊಡದಲ್ಲೆಲ್ಲ ತೂತನ್ನು ಕಾಣ್ತಾ ಇದ್ದೇವೆಲ್ಲ, ಅದನ್ನೇ ಛಿದ್ರ ಅಂತ ಕರೆದರು. ಇದು ವ್ಯವಹಾರದಲ್ಲಿ ನಾವು ಛಿದ್ರ ಅಂತ ಹೇಳ್ತೇವೆ. ಶಂಕರ ಭಗವತ್ಪಾದರು ಕೊಟ್ಟ ಉದಾಹರಣೆ ಏನು ನೋಡಿ. ಈ ಕೊಡದ ಒಳಗಡೆ ಒಂದು ದೀಪ ಇದ್ದಿಂದರಿಂದ ತಾನೇ ಈ ತೂತಿನ ಮೂಲಕ ಬೆಳಕು ಬರೋದಕ್ಕೆ ಸಾಧ್ಯ ಆಗೋದು. ನಾವು ತೂತಿನ ಮೂಲಕ ಬೆಳಕನ್ನು ಮಾತ್ರ ನೋಡ್ತಾ ಇದ್ದೇವೆ. ಕೊಡ ಬೋರಲ್ಲಿ ಹಾಕಿದ್ದಾರೆ, ಇದರೊಳಗಡೆ ದೀಪ ಇದೆ ಅಂತ ತೀರ್ಮಾನ ಮಾಡೋದು ಹೇಗೆ? ತೂತಿನಲ್ಲಿ ಬೆಳಕು ಕಾಣ್ತಾ ಇದೆ, ಅದಕ್ಕೋಸ್ಕರ ಒಳಗಿದೆ. ಎಂಥ ಉದಾಹರಣೆ. ನಾನು ನಮ್ಮ ಬೆಂಗಳೂರಿನಲ್ಲಿ ದೇವಗಿರಿ ಬೆಟ್ಟದ ದೇವಸ್ಥಾನದಲ್ಲಿ ಸುಮಾರು ಸಂಜೆ 7:30 ಗಂಟೆ ಒಂದು ಕಾರ್ಯಕ್ರಮ ಇತ್ತು, ದಕ್ಷಿಣಾಮೂರ್ತಿ ಅಷ್ಟಗದ್ದೆ ಕಾರ್ಯಕ್ರಮ. ನಾನು ಅದಕ್ಕೆ ಆಶೀರ್ವಚನಕ್ಕೆ ಹೋಗಬೇಕಾಗಿತ್ತು, ಹೋಗಿದ್ದೆ. ಒಂದು 200 ಜನ ಕೂತಿದ್ದರು. ಮುಂದಕ್ಕೆ ಎಲ್ಲ UKG ಅಬ್ಬಬ್ಬ ಅಂದರೆ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದರೇನೋ ಆ ಥರದ ಹುಡುಗರೆಲ್ಲ ಕೂತಿದ್ದರು. ನನಗೆ ದೊಡ್ಡ ಸವಾಲು. ಆ ಕಡೆಯಿಂದ ದೊಡ್ಡವರು ಕೂತಿದ್ದಾರೆ, ಈ ಕಡೆಯಿಂದ ಚಿಕ್ಕವರು ಕೂತಿದ್ದಾರೆ. ಇಬ್ಬರಿಗೂ ಅನುಕೂಲ ಆಗೋಗಿ ಶಬ್ದ ಪ್ರಯೋಗ ಮಾಡಬೇಕು, ಇಲ್ಲಾಂದರೆ ಅವರು ಆಟ ಆಡ್ಲಿಕ್ಕೆ ಶುರು ಮಾಡುತ್ತಾರೆ. ಅವ್ರಿಗೇನಾದ್ರು ಹೇಳೋಣ, ದೊಡ್ಡವ್ರು ನಿದ್ದೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ದೊಡ್ಡ ಸಮಸ್ಯೆ ನನಗೆ ಬಂತು. ಸರಿ ನೋಡೋಣ ಅಂತ ಹೇಳಿದೆ, ಭಗವತ್ಪಾದರ ಸ್ಮರಣೆ ಮಾಡಿದೆ. ಆಮೇಲೆ ಮೆಲ್ಲ ಈ ಉದಾಹರಣೆಯನ್ನು ಕಥೆ ರೂಪದಲ್ಲಿ ಹೇಳಿದೆ. ಆಗ ನನ್ನ ಹತ್ರ ಚಿತ್ರ ಇರಲಿಲ್ಲ, ಕಥೆ ರೂಪದಲ್ಲಿ ಹೇಳಿದೆ. ಹೇಳಿದ ಮೇಲೆ ಮುಂದೆ ಕೂತು ಒಬ್ಬ ಚಿಕ್ಕ ಹುಡುಗನಿಗೆ ಕೇಳಿದೆ, ಹೇಗೆ ಹೇಳ್ತೀಯ ನೀನು, ಈ ಕೊಡದ ಒಳಗೆ ದೀಪ ಇದೆ ಅಂತ ಹೇಳ್ತೀಯ ನೀನು ಅಂತ ಕೇಳಿದೆ. ಹೌದು ಅಂತ ನಾವು. ಹೇಗೆ ಹೇಳ್ತೀವಿ ಕೇಳೋಣ ಅಂತಂದು ಹೇಳಿಬಿಟ್ಟ. ಹೇಳೇಬಿಟ್ಟ. ಅಂದರೆ ಉದಾಹರಣೆ ಅಷ್ಟು ಚೆನ್ನಾಗಿ ಅರ್ಥ ಆಯಿತು. ಆಮೇಲೆ ನಾನು ಮೆಲ್ಲ ಭಗವತ್ಪಾದರು ಏನು ಹೇಳ್ತಾರೆ ಈ ಶ್ಲೋಕದಲ್ಲಿ ಅಂತ ಹೇಳಿದೆ. ಭಗವತ್ಪಾದರು ಏನು ಹೇಳಿದರು, ಇದೇ ಒಂದು ಕೊಡ, ಈ ಶರೀರವೇ ಒಂದು ಕೊಡ, ತೂತಾದ ಕೊಡ, ಬರೀ ಕೊಡ ಅಷ್ಟೇ ಅಲ್ಲ, ಕಣ್ಣು ಕಿವಿ ಇದೆಲ್ಲ ಇಂದ್ರಿಯಗಳು ತೂತುಗಳು ಅಂತ ಭಗವತ್ಪಾದರು ಹೇಳೋದು. ನಮ್ಮ ಕಣ್ಣು ನಮ್ಮ ಕಿವಿ ಕೆಲಸ ಮಾಡ್ತಾ ಇದೆ ಅಂತಂದರೆ ಇದು ಕೆಲಸ ಮಾಡೋದಕ್ಕೊಂದು ಶಕ್ತಿ ಬೇಕೇ ಬೇಕು. ಸ್ವತಃ ಕಣ್ಣು ನೋಡೋದಕ್ಕೆ ಸಾಮರ್ಥ್ಯ ಇಲ್ಲ, ಕಿವಿ ಕೇಳೋದಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಹಾಗೇನಾದ್ರು ಇದ್ದರೆ ಶವವೂ ಕೂಡ ನೋಡಬೇಕಾಗಿತ್ತು, ಶವವೂ ಕೂಡ ಕೇಳಬೇಕಾಗಿತ್ತು. ಇಲ್ಲ, ಆ ಶಕ್ತಿ ಇಲ್ಲ, ಅದೆಲ್ಲ ಜಡ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ಈಗ ನಾನು ಮಾತನಾಡ್ತಾ ಇದ್ದೇನೆ, ನನ್ನ ಕಣ್ಣು ನೋಡ್ತಾ ಇದೆ, ನನ್ನ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾ ಇದ್ದಾವೆ ಅಂದರೆ ಅರ್ಥ ಏನಾಯ್ತು ಅಲ್ಲಿಗೆ? ಹೇಗೆ ತೂತಿನ ಮೂಲಕ ಬೆಳಕು ಬರುವಾಗ ಕೊಡದ ಒಳಗೊಂದು ಬೆಳಕಿದೆ ಅನ್ನೋದು ತೀರ್ಮಾನ ಮಾಡಲೇಬೇಕು. ಹಾಗೆ ನನ್ನ ಶರೀರದೊಳಗೆ ಈ ಇಂದ್ರಿಯಗಳು ಕೆಲಸ ಮಾಡುವಂತೆ ಮಾಡತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಇದೆ ಅನ್ನೋದರಲ್ಲಿ 2 ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ. ಎಂಥ ನಾಸ್ತಿಕನಿಗೂ ಸಾಧ್ಯವಿಲ್ಲ. ಅವನು ದೇವರಿಲ್ಲ ಅಂತ ಹೇಳ್ಬೋದು ನಾಸ್ತಿಕ. ಆದರೆ ಈ ಶಕ್ತಿಯನ್ನು ಅಲ್ಲಗಳೆಯೋದಕ್ಕೆ ಮಾತ್ರ ಖಂಡಿತವಾಗಿ ಸಾಧ್ಯ ಇಲ್ಲ. ಅಲ್ಲ, ಅಲ್ಲಗಳಿಬೇಕು ಅಂತ ಏನಾದ್ರು ಮಾತು ಹೇಳಿ ಅಲ್ಲಗಳಿಬೋದು, ಆದರೆ ಯೋಚನೆ ಮಾಡಿದರೆ ಆಗ ಅವನು ಕೂಡ ಖಂಡಿತವಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮಾಡಲಿಲ್ಲ. ಯಾವಾಗ ಭಗವತ್ಪಾದರು ಇದನ್ನು ಲೋಕಕ್ಕೆ ಪ್ರಸ್ತುತಪಡಿಸಿದರೋ ಆಗ ಈ ನಾಸ್ತಿಕರೆಲ್ಲ ಸಹಜವಾಗಿಯೂ ಅವರ ವಿಚಾರವನ್ನು ಅಷ್ಟಕ್ಕಷ್ಟೇ ಇಟ್ಕೊಂಡ್ರು ಅನ್ನೋದು ನಮಗೆ ಇತಿಹಾಸದಲ್ಲಿ ಕಾಣ್ತಾ ಇದೆ. ಇಷ್ಟಕ್ಕೆ ನಿಲ್ಲಿಲ್ಲ ಭಗವತ್ಪಾದರು.
ಈ ಶಕ್ತಿಯನ್ನು ತೋರಿಸ್ತಾನೆ. ಅದೇ ಶ್ಲೋಕದಲ್ಲಿ ಭಗವತ್ಪಾದರು ಆಮೇಲೆ ಹೇಳಿದರು, ಈ ಯಾವ ಶಕ್ತಿ ಇದೆ ನಮ್ಮ ಒಳಗೆ, ಈ ತೂತಾದ ಕೊಡದ ಮೂಲಕ ತಿಳ್ಕೊಳ್ತಕ್ಕಂಥ ಶಕ್ತಿ ನಮ್ಮ ದೇಹದೊಳಗೆ ಇದೆ ಅಂತ ಭಾವಿಸುವ ಈ ಶಕ್ತಿ ಇದೇ ಇಡೀ ಜಗತ್ತನ್ನು ಬೆಳಗತಕ್ಕಂಥದ್ದು ಅಂತ ಹೇಳಿದ್ರು. ಆಮೇಲೆ ಸಮಸ್ತಂ ಜಗತ್, 3ನೇ ಪಂಕ್ತಿ, ಜಾನಾಮೀತಿ ತಮೇವ ಭಾಂತ ಮನುಭಾತ್ ತೇಜತ್ ಸಮಸ್ತಂ ಜಗತ್ತು ಅಂತ 3ನೇ ಪಂಕ್ತಿ ನೀವು ನೋಡ್ಬೋದು. ಇದಕ್ಕೆ ಭಗವತ್ಪಾದರೆ ಒಂದು ಅತಿ ಸರಳವಾದ ಉದಾಹರಣೆ ಕೊಡ್ತಾರೆ ಮುಂಡಕೋಪನಿಷತ್ನಲ್ಲಿ. ಅವರೇನು ಹೇಳ್ತಾರೆ ಮುಂಡಕೋಪನಿಷತ್ತಲ್ಲಿ ಅಂದರೆ, ನಾವು ಬಿಸಿ ನೀರು ಅಂತ ಹೇಳ್ತೇವೆ, ಎಲ್ಲರೂ ಹೇಳ್ತೇವೆ, ವಿಜ್ಞಾನಿಗಳು ಹೇಳ್ತೇವೆ, ನಾವು ಹೇಳ್ತೇವೆ. ಆದರೆ ವಾಸ್ತವಿಕವಾಗಿ ನೀರು ಬಿಸಿಯಲ್ಲ, ನೀರಿನ ಸ್ವಭಾವ ತಣ್ಣಗೆ. ಮತ್ತು ನಾವು ಬಿಸಿ ನೀರು ಅಂತ ಹೇಳ್ತೇವಲ್ಲ ಅಂದರೆ ಅದಕ್ಕೆ ಬಿಸಿಯ ಕಣಗಳ ಸಂಪರ್ಕ ಮಾಡಿದ ಕಾರಣದಿಂದ ಅದು ಬಿಸಿ ನೀರು ಅಂದರೆ ಅರ್ಥ ಏನಾಯಿತು? ಅದು ಸ್ವತಃ ಬಿಸಿ ಅಲ್ಲ, ಕಣಗಳಿಂದ ಎರವಲು ಪಡ್ಕೊಂಡಿದ್ದದು. ಆವಾಗ ಅದನ್ನು ಬಿಸಿ ಅಂತ ನಾವು ಹೇಳ್ತೇವೆ. ಇಲ್ಲ ಬೇಡ, ಇನ್ನೊಂದು ಹೇಳ್ತೇನೆ ಅಂತ ಭಗವತ್ಪಾದರು ಇನ್ನೊಂದು ಸರಳವಾದ ಉದಾಹರಣೆ ಕೊಟ್ಟರು. ಕಟ್ಟಿಗೆ ಉರಿಯುತ್ತೆ ಅಂತ ಹೇಳ್ತೇವೆ ಅಲ್ಲ, ಈಗ ಭಾಳ ಜನಕ್ಕೆ ಅದು ಪರಿಚಯವೇ ಇಲ್ಲ, ಅದು ಬೇರೆ ವಿಷಯ. ಆದರೆ ಸ್ವಲ್ಪ ಮಟ್ಟಿಗೆ ಅವರೆಲ್ಲ ಅಲ್ಲಿ ಇಲ್ಲಿ ನೋಡಿದ್ದಿದ್ದರೆ ಅಥವಾ ಚಿತ್ರಗಳಲ್ಲಿ ಆದರೂ ನೋಡಿದ್ದಿದ್ದರೆ ಕಟ್ಟಿಗೆ ಉರಿಯುತ್ತೆ ಅಂತ ನಾವು ಹೇಳ್ತೇವೆ. ಕಟ್ಟಿಗೆ ಹೇಗೆ ಉರಿಯೋದಕ್ಕೆ ಸಾಧ್ಯ? ಆ ಶಕ್ತಿ ಕಟ್ಟಿಗೆ ಇದ್ದರೆ ಮತ್ತು ಬೆಂಕಿ ಕಡ್ಡಿ ಉಪಯೋಗ ಆತಕ್ಕೆ ಬೇಕೇ ಆಗಿಲ್ಲ. ಉರಿಯುವುದು ಬೆಂಕಿಯೇ. ಆ ಕಟ್ಟಿಗೆ ಸ್ಪರ್ಶ ಆದಾಗ, ಬೆಂಕಿಯ ಸ್ಪರ್ಶ ಆದಾಗ ಕಟ್ಟಿಗೆ ಉರಿಯುತ್ತೆ ಅಂತ ನಾವು ಹೇಳ್ತೇವೆ. ಇದನ್ನು ಉಪನಿಷತ್ತು ಏನು ಹೇಳುತ್ತೆ ಅಂದರೆ, ಉರಿಯುವ ಶಕ್ತಿ ಅಗ್ನಿ ಇದ್ದು ಉಷ್ಣವನ್ನುಂಟು ಮಾಡತಕ್ಕಂಥದ್ದು ಆ ಉಷ್ಣ ಕಣಗಳ ಶಕ್ತಿ, ಅದನ್ನು ಅನುಸರಿಸಿ ಬಿಸಿ ನೀರು ಅಂತೇವೆ, ಉರಿಯುತ್ತೆ ಅಂತೇವೆ. ಹೇಗೋ ಹಾಗೆ ನಾನು ನೋಡ್ತೇನೆ, ನಾನು ಕೇಳ್ತೇನೆ, ನಾನು ಅರಿತೇನೆ, ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ ಎಲ್ಲ ನಾವು ಹೇಳ್ತೇವಲ್ಲ. ಜಾನಾಮೀತಿ ತಮೇವ ಭಾಂತ ಮನುಭಾತಿ ಅಂದರೆ ಆ ಪರಮಾತ್ಮ ಜ್ಞಾನ ದಕ್ಷಿಣಾಮೂರ್ತಿ ನಿಜವಾಗಿಯೂ ಜ್ಞಾನ ಸ್ವರೂಪ. ಅವನಿಂದ ಎರವಲು ಪಡ್ಕೊಂಡು ನಾನು ನೋಡ್ತೇನೆ, ನಾನು ಕೇಳ್ತೇನೆ ಇತ್ಯಾದಿಗಳೆಲ್ಲ ನಮ್ಮ ವ್ಯವಹಾರ. ಅದೇ ದಕ್ಷಿಣಾಮೂರ್ತಿ ಇಡೀ ಜಗತ್ತನ್ನು ಬೆಳಗತಕ್ಕಂಥದ್ದು. ಹಾಗಾಗಿ ನಮಗದು ಅರಿವಿಗೆ ಬರುವಂಥದ್ದು. ಇದು ಹೇಗೆ ನಿನಗೆ ಅರ್ಥ ಆಗುತ್ತೆ ಅಂದರೆ, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಅಂದರೆ ಇದು ಗುರುವಿನ ಒಂದು ಕೃಪಾ ಕಟಾಕ್ಷದಿಂದ ಮಾತ್ರ ಸಾಧ್ಯ. ಅಂಥ ಗುರು ದಕ್ಷಿಣಾಮೂರ್ತಿ, ಆದಿಗುರು, ಎಲ್ಲರಿಗೂ ಗುರು ದಕ್ಷಿಣಾಮೂರ್ತಿ. ಅಂಥ ದಕ್ಷಿಣಾಮೂರ್ತಿಯ ಕೃಪೆ ನನ್ನ ಮೇಲಾಗಲಿ ಅಂತ ಒಂದು ಮಾಡಿದಂಥ ಅಮೋಘವಾದ ಪ್ರಾರ್ಥನೆ. ಇಲ್ಲಿ ಭಗವತ್ಪಾದ ಶ್ರೀ ಶಂಕರರು ಈ ಇಡೀ ನಮ್ಮ ಅಷ್ಟಕದ ಒಂದು ಉದ್ದೇಶ ಅಥವಾ ಅದರ ಒಂದು ವಿಷಯ ಅಂತ ಹೇಳ್ತೇವೆ ನಾವು. ಏನು ಹೇಳೋದಕ್ಕೆ ಹೊರಟಿದೆ ಈ ದಕ್ಷಿಣಾಮೂರ್ತಿ ಅಷ್ಟಕ ಅಂತಂದರೆ, ಆ ಆನಂದ ಸ್ವರೂಪ ಏನಿದೆ ದಕ್ಷಿಣಾಮೂರ್ತಿ ಅಂತ ಇನ್ನೊಂದು ಹೆಸರು, ಅದು ನಾವೇ ಬೇರೆ ಅಲ್ಲ ಅಂತ ಹೇಳ್ತಕ್ಕಂಥದ್ದು. ಅದರ ಹಿಂದಿವದು ಬರುತ್ತೆ, ತತ್ವಮಸಿ, ಸಾಕ್ಷಾತ್ ತತ್ವಮಸಿ ಅಂತಲೂ ಅಲ್ಲಿ ಬಂದಿದೆ. ಇದೆಲ್ಲವನ್ನು ನೋಡಿದರೆ ಈ ದಕ್ಷಿಣಾಮೂರ್ತಿ ಹೇಳ್ತಕ್ಕಂಥದ್ದು ವಿಶೇಷವಾಗಿ ಆ ಆನಂದ ಸ್ವರೂಪ, ಅದನ್ನು ಚೆನ್ನಾಗಿ ಪರಿಚಯ ಮಾಡಿಕೊಂಡು ಅದೇ ನನ್ನ ಸ್ವರೂಪ ಅನ್ನು ತಿಳ್ಕೊಳ್ಳೋದು. ಇದರಿಂದ ನಮ್ಮ ಎಲ್ಲ ತೊಂದರೆಗಳು, ಅದು ಯಾವುದೇ ತೊಂದರೆಗಳಿರಲಿ, ಮಾನಸಿಕ ಇರಲಿ, ಶಾರೀರಿಕ ಇರಲಿ, ಅಥವಾ ಇನ್ನೇನೇನೇ ತೊಂದರೆಗಳಿದ್ದರೂ ಕೂಡ ಅದೆಲ್ಲ ತೊಂದರೆಗಳು ದೂರವಾಗಿ ನಾವು ಚೆನ್ನಾಗಿ ನಮ್ಮ ಜೀವನವನ್ನು ಮಾಡೋದಕ್ಕೆ ಸಾಧ್ಯವಾಗೋದು, ಅಷ್ಟೆಲ್ಲ ಸಾರ್ಥಕವನ್ನಾಗಿ ಮಾಡೋದಕ್ಕೆ ಸಾಧ್ಯವಾಗೋದು ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಅಂಶ. ಅದಕ್ಕೆ ಬೇಕಾದಂತಹ ಎಲ್ಲ ಪೂರಕವಾದಂಥ ವಿಷಯಗಳನ್ನು ಸೋದಾಹರಣವಾಗಿ, ಉದಾಹರಣೆಯ ಸಹಿತವಾಗಿ ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೂಡ ಶ್ರೀ ಶಂಕರ ಭಗವತ್ಪಾದರು ಕೇವಲ ಇಷ್ಟೇ ಶ್ಲೋಕಗಳು, 8 ಶ್ಲೋಕಗಳಲ್ಲಿ, ಇನ್ನು 9ನೇ ಶ್ಲೋಕ ಅದು ಉಪಾಸನೆಗೋಸ್ಕರ ಹೇಳಿದಂಥ ಶ್ಲೋಕ, 10ನೇದ್ದು ನಮಗೆ ಸಾಧನೆ ಮಾಡೋದಕ್ಕೆ ಯಾವ ದಾರಿ ಅಂತಲೂ ಹೇಳ್ತಾರೆ, ಅದರ ಫಲವನ್ನು ಕೂಡ ಹೇಳ್ತಾರೆ. ಹೀಗೆ ಹೇಳಿ ನಮಗೆ 10 ಶ್ಲೋಕಗಳನ್ನು ಭಗವತ್ಪಾದರು ಅನುಗ್ರಹಿಸಿದ್ದಾರೆ. ಕನೆಕ್ಟಿವಿಟಿ ಅದನ್ನು ಆಗ ಉಲ್ಲೇಖ ಮಾಡಿದಲ್ಲ ಶ್ರೀಮಾನ್ ಡಾಕ್ಟರ್ ಸುಂದರ್ ಅವರು. ಕನೆಕ್ಟಿವಿಟಿ ಆರಂಭದಲ್ಲಿ ಹಾಗೆ ಇದು ನಾವು ತಗೊಳ್ಬೇಕು, ಅದನ್ನು ಸಂದೇಹ ಇಲ್ಲ. ಆದರೆ ದಕ್ಷಿಣಾಮೂರ್ತಿ ಅಷ್ಟಕದಂತಹ ಈ ಶ್ರೇಷ್ಠವಾದಂಥ ಕೃತಿಗಳು ಅಥವಾ ನಮ್ಮ ಉಪದೇಶಗಳು ಅದು ಕೊನೆಗೂ ಕೂಡ ಒಂದೇ, ಅಲ್ಲಿ ಭೇದಕ್ಕೆ ಅವಕಾಶವಿಲ್ಲ. ಆನಂದ ಇರೋದು ಒಂದೇ, ಇದೇ ಮುಖ್ಯ ಕಾರಣ. ಆನಂದ ಎರಡಿರೋದಕ್ಕೆ ಸಾಧ್ಯವೇ ಇಲ್ಲ, ಇಲ್ಲೂ ಇಲ್ಲ. ಚೇತನವೂ ಅಷ್ಟೇ, ಒಂದೇ ಚೇತನ, 2 ಚೇತನ ಇರೋದಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ಕಾರಣಗಳಿಂದಲಾಗಿ ಕೊನೆಗೂ ಕೂಡ ನಾವು ಇದನ್ನು ಚಿಂತನೆ ಮಾಡ್ತಾ ಆ ಒಂದು
ವಿಶೇಷವಾದಂಥ ಅನುಭವವನ್ನು ಪಡ್ಕೊಳ್ಬೇಕು ಅನ್ನೋದೇ ಭಗವತ್ಪಾದರ ಮುಖ್ಯವಾದ ಉದ್ದೇಶ. ಆ ದೃಷ್ಟಿಯಿಂದ ನಾವು ಈ ಒಂದು ದಕ್ಷಿಣಾಮೂರ್ತಿ ಅಷ್ಟಕವನ್ನು ಎಲ್ಲರೂ ನಾವು ಚಿಂತನೆ ಮಾಡಿದ್ದೇ ಆದರೆ ಇವತ್ತಲ್ಲ ನಾಳೆ, ಇವತ್ತೇ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಾವು ಪ್ರಯತ್ನವನ್ನು ಮಾಡ್ತಾ ಹೋದಾಗೆ ಎಷ್ಟು ಬದಲಾವಣೆಗಳು ತನ್ನಿಂತಾನೇ ನಮ್ಮಲ್ಲಿ ಉಂಟಾಗುತ್ತೆ. ಎಷ್ಟರ ಮಟ್ಟಿಗೆ ಉಂಟಾಗುತ್ತೆ ಅಂತಂದರೆ, ಇಲ್ಲಿವರೆಗೆ ನಾವು ಇನ್ನೊಬ್ಬರನ್ನು ನೋಡುವಂಥ ದೃಷ್ಟಿಯೇ ಪರಿಪೂರ್ಣವಾಗಿ ಬದಲಾಗಿಬಿಡುತ್ತೆ ಅಂತಂದರೆ ಆ ದೃಷ್ಟಿ ಸ್ವಚ್ಛವಾಗುತ್ತೆ. ಇನ್ನೊಂದು ಶಬ್ದದಿಂದ ಹೇಳೋದಾದರೆ ಸ್ವಚ್ಛವಾಗುತ್ತೆ, ಸ್ಪಷ್ಟವಾಗಿ ನಮಗೆ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಈಗ ನಾವು ನೋಡೋದು ಹೇಗೆ ಅಂದರೆ, ಅವನ ಬಣ್ಣ ಯಾವುದು, ಎತ್ತರ ಎಷ್ಟು, ಉದ್ದ ಎಷ್ಟು, ಅಗಲ ಎಷ್ಟು ಇತ್ಯಾದಿಗಳನ್ನೇ ನಾವು ನೋಡೋದು. ಅದು ಅವನ ಶರೀರ ಅನ್ನೋದನ್ನು ಮರೆತು ಬಿಡ್ತೇವೆ ನಾವು. ಅವನೇ ಅಂತ ತಿಳ್ಕೊಂಡು ನಾವು ವ್ಯವಹಾರ ಮಾಡೋದು. ಆದರೆ ಈ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ವಿಶೇಷವಾದಂಥ ಸಾಮರ್ಥ್ಯ ಎಂಥದ್ದು ಅಂದರೆ, ಅದು ಶರೀರ ಒಳಗಿರ್ತಕ್ಕಂಥದ್ದು ನಾನೇ, ಬೇರೆ ಇನ್ಯಾರು ಅಲ್ಲ ಅಂತ ಬರುತ್ತೆ ಭಾವ. ಅನುಭವ ಆಮೇಲೆ ಆ ಒಂದು ಬುದ್ಧಿಯಲ್ಲಿ ಆ ವಿಚಾರ ಬಂದ ಮಾತ್ರಕ್ಕೆ ಬುದ್ಧಿಯ ಎಷ್ಟೆಷ್ಟೋ ಕೊಳೆಗಳು ದೂರವಾಗ್ತವೆ. ಹೇಗೆ ಅದು ಕೆಲಸ ಮಾಡುತ್ತೆ ಅಂತ ಆಗಿನ ಪ್ರಶ್ನೆ. ಬಹುಶಃ ನಾನು ಉದಾಹರಣೆ ಹೇಳಿದರೆ ಮತ್ತೆ ಬೇರೆ ಅದನ್ನು ವಿವರಿಸಬೇಕಾದಿಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತು ನಾನು ಆಗಲೇ ಹೇಳಿದ್ದೇನೆ, ವೈಜ್ಞಾನಿಕವಾಗಿ ಅವರು ಬೇರೆ ರೀತಿಯಲ್ಲಿ ಹೇಳಬಹುದು ಅಂತ. ಬುದ್ಧಿ ಒಂದು ಸಾರಿ ಸ್ವಚ್ಛವಾದರೆ ಆಗ ಅದು ಹೇಗೆ ಕಾಣುತ್ತೆ? ಕನ್ನಡಿ ಇದೆ, ಆ ಕನ್ನಡಿಯಲ್ಲಿ ಕೊಳೆ ಇದೆ ಅಂತಂದರೆ ಆಗ ನಾವು ಮುಖವನ್ನು ಎಷ್ಟೇ ಕನ್ನಡಿಯ ಹತ್ತಿರ ದೂರ ಏನೇ ಮಾಡಿದರೂ ಕೂಡ ಕನ್ನಡಿಯ ಮುಖ ಕಾಣೋದಕ್ಕೆ ಸಾಧ್ಯವಿಲ್ಲ. ಅದೇ ಕನ್ನಡಿಯನ್ನು ಸ್ವಚ್ಛ ಮಾಡಿದಾಗ ನಮಗೆ ನಮ್ಮ ಮುಖದ ಪ್ರತಿಬಿಂಬ ಕಂಡೇ ಕಾಣುತ್ತೆ. ಹೇಗೆ ಕಾಣುತ್ತೆ ಅಂತ ಕೇಳಿದರೆ ಹೇಗೆ ಕಾಣುತ್ತೆ? ಅದು ಕನ್ನಡಿ ಆದ್ರಿಂದ ಕಂಡೇ ಕಾಣಬೇಕಲ್ಲ. ಮತ್ತು ಮೊದಲೇ ಯಾಕೆ ಕಾಣಲಿಲ್ಲ ಅಂದರೆ ಕೊಳೆ ಇತ್ತು, ಅದಕ್ಕೋಸ್ಕರ ಕಾಣಲಿಲ್ಲ ಅಷ್ಟೇ. ಹಾಗೆ ಇಲ್ಲೂ ಕೂಡ ದಕ್ಷಿಣಾಮೂರ್ತಿ ಅಷ್ಟಕದಂತಹ ಶ್ರೇಷ್ಠವಾದಂಥ ಉಪದೇಶಗಳ ಚಿಂತನೆ ಮಾಡಿದ್ದರಿಂದ ನಮ್ಮ ಬುದ್ಧಿ ಸ್ವಚ್ಛವಾಗುತ್ತೆ. ಸ್ವಚ್ಛವಾದಾಗ ಅದು ಹೇಗೆ ನಮಗೆ ಪರಿಣಾಮವನ್ನುಂಟು ಮಾಡುತ್ತೆ ಅಂತಂದರೆ, ಸ್ವಚ್ಛವಾದಾಗ ಅದು ಸ್ವಚ್ಛವಾದ ವಸ್ತು ಆದ್ದರಿಂದ ಆನಂದದ ಒಂದು ಅನುಭೂತಿ ಆಗಲೇಬೇಕು, ಅದರ ಸಂದೇಹವೇ ಇಲ್ಲ. ಅದಾಯಿತು ಅಂತಂದರೆ ಆಗ ನಾವು ಉಳಿದಿದ್ದನ್ನು ಹೇಗಾಗುತ್ತೆ ಅಂತ ಒಂದು ಸಣ್ಣ ಮತ್ತೊಂದು ಚಿತ್ರದ ಮೂಲಕ ಹೇಳ್ತೇನೆ. ಯಾಕಂದರೆ ನಾಳೆ ನಿಮಗೆ ಹೇಳಲಿಕ್ಕೆ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೆ. ನೀವಿಂಥದ್ದು ನೂರಾರು ಪ್ರಯೋಗವನ್ನು ನೀವೇ ತೋರಿಸಿ ಮಾಡ್ಬೋದು, ಆಮೇಲೆ ಏನು ತೊಂದರೆ ಇಲ್ಲ. ಈಗಲೂ ಒಂದು ಮಡಕೆಯನ್ನು ನಿಮ್ಮ ಮುಂದೆ ಇಟ್ಟಿದೆ. ಈಗ ಅದಕ್ಕೆ ಬೆಂಕಿ ಹಾಕಿದ್ದಾರೆ ಕೆಳಗಡೆ ಅಂತ ನಾನು ಭಾವಿಸಿದ್ದೇನೆ. ನಿಮಗೂ ಹಾಗೆ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೇನೆ, ಬೆಂಕಿ ಅಂತಲೇ. ಈಗ ಬೆಂಕಿಗೆ ಅತ್ಯಂತ ಹತ್ತಿರ ಇರೋದು ಕೆಳಗಿಂದ ನಾವು ನೋಡಿದರೆ ಸ್ಪಷ್ಟವಾಗಿ ಮಡಕೆ. ಅದರಿಂದ ಈ ಬೆಂಕಿಯ ಉಷ್ಣ ಮೊದಲು ಮಡಕೆಗೆ ತಾಗುತ್ತೆ, ಅದು ಬಿಸಿಯಾಗುತ್ತೆ. ಅದು ಬಿಸಿ ಆಯಿತು ಅಂತಂದರೆ ಅದರೊಳಗೆ ನೀವು ಬೆಂಡೆಕಾಯಿ ಹಾಕಿ, ಬದನೆಕಾಯಿ ಹಾಕಿ, ಅದರ ಇನ್ಯಾವುದಾದ್ರು ಕಾಯಿ ಹಾಕಿ, ಬೇಳೆ ಹಾಕಿ, ಅಕ್ಕಿ ಹಾಕಿ, ಏನೇ ಹಾಕಿ, ನೀರು ಹಾಕಿ, ಆ ಬಿಸಿ ನೀರಿಗೆ ಹೋಗುತ್ತೆ. ನೀರಿನ ಬಿಸಿ ಆಮೇಲೆ ಉಳಿದ ತರಕಾರಿಯೋ ಇನ್ನೊಂದು ಮತ್ತೊಂದು ಹಾಕಿದ್ದಕ್ಕೆ ಹೋಗುತ್ತೆ. ಒಟ್ಟಿನಲ್ಲಿ ನಮಗೇನು ಬೇಕೋ ಅದೆಲ್ಲವೂ ಕೂಡ ಸಿದ್ಧವಾಗುತ್ತೆ ಒಂದು ಅರ್ಧ ಗಂಟೆಯಲ್ಲಿ. ಮಾಡಿದ್ದೇನು ಕೆಲಸ? ಬಿಸಿ ಕೆಳಗೆ, ನೇರ ಒಳಗಡೆ ಬಿಸಿ ಯಾರು ಮಾಡ್ತಾರೆ? ಎಲ್ಲೂ ಇಲ್ಲ, ಬೇಕು ಆಗಿಲ್ಲ, ಅದು ಆಗೋದೂ ಇಲ್ಲ. ಆದರೆ ಕೆಳಗಡೆ ಬಿಸಿ ಮಾಡಿದ್ದರಿಂದ ಇಷ್ಟೆಲ್ಲ ಕೆಲಸ ಆಗುತ್ತೆ. ಯಾಕೆಂದರೆ ಒಂದಕ್ಕೊಂದು ಸೇರಿಕೊಂಡಿದೆ. ಹಾಗೆ ನಮ್ಮ ಶರೀರ ರಚನೆಯಲ್ಲಿ ಈ ಬುದ್ಧಿಯ ಬಳಿಕದ ಎಲ್ಲ ನಮ್ಮ ಈ ಸ್ಥೂಲ ಭಾಗಗಳೇನಿದೆ ಅದು ಒಂದಕ್ಕೊಂದು ಸಂಬಂಧ. ಸ್ಥೂಲದಿಂದ ನಾವು ಹಿಂದಕ್ಕೆ ಹೋದರೂ ಹಾಗೆ ಸ್ಥೂಲ ಶರೀರದ ಒಟ್ಟಿಗೆ ಅದಕ್ಕಿಂತ ಸೂಕ್ಷ್ಮವಾದ ಇಂದ್ರಿಯಕ್ಕಿಂತ ಸೂಕ್ಷ್ಮ ಪ್ರಾಣ. ನಾನು ಆಗಲೇ ಹೇಳಿದ್ದೇನೆ, ಬುದ್ಧಿಗಿಂತ ಸೂಕ್ಷ್ಮವಾದ್ದು, ಆದರೆ ಬುದ್ಧಿಯ ಒಟ್ಟೊಟ್ಟಿಗೆ ಇರತಕ್ಕಂಥದ್ದು ಚೇತನ. ಹಾಗಾಗಿ ಬುದ್ಧಿ ಸ್ವಚ್ಛವಾದಾಗ ಆ ಶುದ್ಧವಾದ ಸೂಕ್ಷ್ಮವಾದ ಸ್ವಚ್ಛವಾದ ಆನಂದ ಅನ್ನೋದೇನಿದೆ ಅದು ಬುದ್ಧಿಯಲ್ಲಿ ತಕ್ಷಣ ಪ್ರತಿಫಲನವಾಗುತ್ತೆ, ಪರಿಣಾಮ ಆಗುತ್ತೆ. ಹೀಗೆ ನಾವು ಮನಸ್ಸಿಗೆ ತಂದುಕೊಳ್ಬಹುದು. ಸಹಜವಾಗಿಯೂ ಭಗವತ್ಪಾದರೆ ಅಲ್ಲಿ ಹೇಳಿದಂತೆ ಈ ಎಲ್ಲ ಸೋಪಾನಗಳನ್ನು ಅವರೇ ತೋರಿಸಿದ್ದಾರೆ. ಶ್ರವಣ, ಮನನ, ಈ ಸೋಪಾನಗಳನ್ನು ಅದರಲ್ಲಿ ನಮಗೆ ಬಹಳ ಅನುಕೂಲ ಆಗುವಂಥದ್ದು ಆರಂಭಕ್ಕೆ ಕೀರ್ತನೆ ಮತ್ತು ಚಿಂತನೆ, ಇದೆರಡನ್ನು ನಾವು ಮಾಡಬಹುದು. ಯಾಕೆಂದರೆ ವಿಚಾರಕ್ಕೆ ನಮಗೆ ಪ್ರತಿಯೊಂದು ಶ್ಲೋಕದಲ್ಲಿಯೂ ಅವರು ಯುಕ್ತಿಯನ್ನು ತೋರಿಸಿದ್ದಾರೆ, ಉದಾಹರಣೆಯನ್ನು ಕೊಟ್ಟಿದ್ದಾರೆ.
ಈ ಎರಡರಿಂದ ನಾವಿದನ್ನು ಬಹಳ ಚೆನ್ನಾಗಿ ಮನಸ್ಸಿಗೆ ತಂದುಕೊಳ್ಳೋದಕ್ಕಾಗುತ್ತೆ. ಅಂಥ ಒಂದು ವಿಶೇಷವಾದಂಥ ಅನುಕೂಲತೆಗಳು ನಮಗೆ ದಕ್ಷಿಣಾಮೂರ್ತಿ ಈ ಒಂದು ಸ್ತೋತ್ರದಲ್ಲಿ ಅಥವಾ ಶ್ಲೋಕದಲ್ಲಿ ಇದೆ ಅನ್ನೋದೇ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ಅತ್ಯಂತ ವೈಶಿಷ್ಟ್ಯ. ಅದಕ್ಕಾಗಿ ಶ್ರೀ ಶಂಕರ ಭಗವತ್ಪಾದರ ಸಾಕ್ಷಾತ್ ಶಿಷ್ಯರಾದಂಥ ಅಷ್ಟೆಲ್ಲ ಮಹಾಮೇಧಾವಿಗಳು ಶ್ರೀ ಸುರೇಶ್ವರಾಚಾರ್ಯರು, ಸಕಲ ಶಾಸ್ತ್ರಗಳನ್ನು ಬಲ್ಲವರು, ಅವರು ಬರೆದಂಥ ಒಂದು ಗ್ರಂಥ ಬೃಹದಾರಣ್ಯಕ ಒಂದು ವಾರ್ತಿಕ ಅಂತ ಇದೆ. ಬಂದರೆ ಉಪನಿಷತ್ತಿಗೆ ಭಾಷ್ಯ ಏನು ಬರೆದಿದ್ದಾರೋ ಶಂಕರ ಭಗವತ್ಪಾದರು, ಅದನ್ನು ಸಂಗ್ರಹವಾಗಿ ಹೇಳುತ್ತೇನೆ ಅಂತ ಒಂದು ಶ್ಲೋಕ ರೂಪದಲ್ಲಿ ಅವರು ವ್ಯಾಖ್ಯಾನ ಬರೆದರು. ಅದು ಬಹಳ ದೊಡ್ಡ ಗ್ರಂಥ. ಅದು 2 ವಾಲ್ಯೂಮ್ನಲ್ಲಿ ಅದನ್ನು ಈಗ ನಾವು ಕಾಣಬಹುದು. ಇವತ್ತು ಪ್ರಿಂಟ್ ಆದಂಥ ಪುಸ್ತಕಗಳನ್ನ ಅಂದರೆ ಸುಮಾರು 24,000 12,000 ಶ್ಲೋಕಗಳೇನೋದಲ್ಲಿದೆ. ಅಷ್ಟು ವಿಸ್ತಾರವಾಗಿ ಹೇಳುವಂಥ ಒಂದು ಅವರ ಪಾಂಡಿತ್ಯ, ಅದರಲ್ಲಿ ಬರ್ತಕ್ಕಂಥ ವಿಚಾರ ಎಲ್ಲವನ್ನ ನೋಡಿದರೆ ಗಮನದಲ್ಲಿಟ್ಟುಕೊಂಡ್ರೆ ಈ ದಕ್ಷಿಣಾಮೂರ್ತಿ ಅಷ್ಟಕದಂಥ ಒಂದು ಶ್ಲೋಕಕ್ಕೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ ಅಂತ ನಂಬುವುದಕ್ಕೆ ಸಾಧ್ಯವಾ ಅಂತ ನನ್ನೊಂದು ಪ್ರಶ್ನೆ. ನಾವು ಇವತ್ತಿನ ಕೆಲವು ಚಿಂತಕರು ಚಿಂತನೆ ಮಾಡುವಂತೆ ಮಾಡಿದ್ದೇ ಆದರೆ ಅದು ಸುತರಾಮ್ ಅವರು ಬರೆದಿದ್ದಲ್ಲ ಅಂತಲೇ ಹೇಳಬೇಕು. ಅಂಥವರು ಶ್ಲೋಕಕ್ಕೆ ಯಾರು ಬರೀತಾರಾ? ಬರೆಯೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಅವ್ರು ಬರೆದಿದ್ದಲ್ಲ, ಯಾರೋ ಬರೆದವರ ಹೆಸರಲ್ಲಿ ಹಾಕಿದ್ದದು ಅಂತ. ವಾಸ್ತವಿಕವಾಗಿಯೂ ಈ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಅಂಥ ವಿಚಾರವಿದೆ ಅನ್ನೋ ಕಾರಣಕ್ಕಾಗಿ ಅವರೇ ಸ್ವತಃ ತಮ್ಮ ಗುರುಗಳು ಲೋಕೋಪಕಾರವನ್ನು ಮಾಡಿದಂಥ ಈ ಒಂದು ಉಪದೇಶವನ್ನು ಹಿಡ್ಕೊಂಡು ಅದರ ಅರ್ಥ ವಿಸ್ತಾರವನ್ನು ನಮಗೆ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದರಿಂದಲೂ ಕೂಡ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ವಿಶೇಷವಾದಂಥ ಅಂಶ ನಮ್ಮ ಮನಸ್ಸಿಗೆ ಬರೋದಕ್ಕೆ ಸಾಧ್ಯವಿದೆ. ಆದರೆ ನಾವು ಅದನ್ನು ಆ ಗ್ರಂಥವನ್ನು ನೇರ ಓದೋದು ಸ್ವಲ್ಪ ಕಷ್ಟ. ಅದಕ್ಕೆ ಸ್ವಲ್ಪ ಶಾಸ್ತ್ರಜ್ಞಾನ, ಸಂಸ್ಕೃತ ಇದೆಲ್ಲ ಬೇಕಾಗುತ್ತೆ. ಆದರೆ ಅದನ್ನೇ ಬಹಳ ಮುಖ್ಯವಾಗಿಟ್ಟುಕೊಂಡು ಆಗಿನಿಂದ ಅವರ ಹೆಸರು ಹೇಳ್ತಾ ಇದ್ದಾರೆ. ಶ್ರೀಮಾನ್ ಪ್ರೊಫೆಸರ್ DS ಸುಬ್ರಹ್ಮಣ್ಯನವರು ಅವರು 2 ವಾಲ್ಯೂಮ್ ಇದ್ದು ಇಂಗ್ಲೀಷ್ನಲ್ಲಿ ಅದರ ಅರ್ಥ ವಿಸ್ತಾರ ಎಷ್ಟು ಅನ್ನೋದನ್ನು ಬಹಳ ಚೆನ್ನಾಗಿ ಅದನ್ನು ಬರೆದಿದ್ದಾರೆ. ಎಲ್ಲ ಶಾಸ್ತ್ರ ವಿದ್ವಾಂಸರು ಕೂಡ ಅದನ್ನು ಓದಿದವರು ಬಹಳ ಸಂತೋಷಪಟ್ಟಿದ್ದಾರೆ. ಅದನ್ನು ಕನ್ನಡಕ್ಕೆ ವೇದಾಂತ ಭಾರತಿಯಲ್ಲಿ ಅನುವಾದ ಮಾಡಿದ ಪುಸ್ತಕವನ್ನು ನೀವು ಬೇಕಾದರೆ ತಗೊಳ್ಬಹುದು. ಅದನ್ನು ಶ್ರೀಮಾನ್ ಅಮೂರವರು, ಅವರ ಮಗ ರವಿ ಅಮೂರ್ ಇಲ್ಲಿದ್ದಾರಾ ಅಂತ ಗೊತ್ತಿಲ್ಲ. ಇವತ್ತು ರವಿ ಅಮೂರ್ ಇದ್ದಾರಾ? ಅಲ್ಲಿ ಹಿಂದೆ ಇದ್ದಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರು, ಆದರೆ MSc ಓದಿದ್ದಾರೆ. ಅವರು ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದಾರೆ. ಈಗ ವೇದಾಂತ ಚಿಂತನೆಯನ್ನು ಮಾಡ್ತಾಯಿದ್ದಾರೆ. ಅವರ ತಂದೆಯವರು ತೀರ್ಥರೂಪರು, ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದು ಅತ್ಯಂತ ಇಳಿ ವಯಸ್ಸಿನಲ್ಲಿ. ಆ ಅನುವಾದದ ಒಂದು ಉಪಯೋಗವನ್ನು ನಾವು ಬೇಕಾದರೆ ಮಾಡಬಹುದು ನಮ್ಮ ಸ್ವಂತಕ್ಕೆ. ಉಳಿದವರಿಗೆ ಹೇಳುವಾಗ ಅಷ್ಟೆಲ್ಲ ವಿಸ್ತಾರವಾಗಿ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆರಂಭಕ್ಕೆ. ಆ ದೃಷ್ಟಿಯಿಂದ ನಮಗೆ ಹೇಳಲಿಕ್ಕೆ ಅನುಕೂಲ ಆಗಲಿ, 100 ಜನನನ್ನು ನಾವು ಹೇಗೆ ಸೇರಿಸಬೇಕು, ಅವರಿಗೆ ಏನು ಹೇಳಬೇಕು, ಅವರಿಗೆ ಆಸಕ್ತಿ ಹೇಗೆ ಬರೆಸಬೇಕು, ಈ ಎಲ್ಲ ಸಂದೇಹಗಳಿಗೆ ಒಂದು ಸ್ವಲ್ಪ ಮಟ್ಟಿದ್ದಾದರೂ ಉತ್ತರ ನಮಗೆ ಸಿಕ್ಕಿದ್ದೇ ಆದರೆ ಆಮೇಲೆ ನಾವೇ ಇನ್ನದನ್ನು ಯೋಚನೆ ಮಾಡಿ ಅವರಿಗೇನು ಹೇಳ್ಬೋದು ಅದನ್ನು ಹೇಳ್ಬೋದು. ಅಷ್ಟೇ ಅಲ್ಲ, ಅದಕ್ಕೆ ಪೂರಕವಾಗಲಿ ಅಂತ ನಮ್ಮ ಆಧುನಿಕ ಒಂದು ಚಿಂತನೆ ಏನಿದೆ ಅಥವಾ ವೈಜ್ಞಾನಿಕ ಮನೋಭಾವ ಅದಕ್ಕೂ ಅನುಕೂಲ ಆಗಲಿ ಅನ್ನೋದಕ್ಕಾಗಿ 2 ಡಾಕ್ಟರ್ಸ್ ನಮಗೆ ವಿಶೇಷವಾಗಿ ಆ ವಿಷಯದಲ್ಲೂ ಕೂಡ ಬೆಳಕನ್ನು ಚೆಲ್ಲಿದ್ದಾರೆ. ಹಾಗೆ 2 ಸೇರಿಸಿದಾಗಂತೂ ಖಂಡಿತವಾಗಿಯೂ ನಮಗೆ 100 ಜನರನ್ನು ಒಟ್ಟು ಮಾಡುವಂಥದ್ದು ಏನು ಸಮಸ್ಯೆ ಆಗಲಾರದು ಅಂತ ನನಗೆ ಅತ್ಯಂತ ವಿಶ್ವಾಸ ಇದೆ. ಅಷ್ಟಾಗಿಯೂ ಸಮಾಜ ಅಂತೂ ಅತ್ಯಂತ ವಿಶಾಲವಾಗಿದೆ, ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಒಂದು ವೇಳೆ ನಾವು ಯಾವುದೋ ಒಂದು ಕ್ಷೇತ್ರದಲ್ಲಿದ್ದೇವೆ ಅಂತ ತಿಳ್ಕೊಳ್ಳೋಣ, ಅಲ್ಲೇ ನಮಗೆ ಆಗದೇ ಹೋದರೂ ಕೂಡ ನಮ್ಮ ಪರಿಚಿತರು ಬೇರೆ ಕ್ಷೇತ್ರದಲ್ಲಿದ್ದವನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ಸೇರಿಸ್ಕೊಳ್ಬಾರ್ದು ಅಂತೇನಿಲ್ಲ, ಖಂಡಿತವಾಗಿ ಸೇರಿಸ್ಕೊಳ್ಬೋದು. 100 ಯಾಕೆ ಗೊತ್ತು ಮಾಡಿದ್ವು, ಇದು ಒಂದು ನಾವು ವಿಶೇಷವಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಈ ಒಂದು ವಿಚಾರವನ್ನು ಮನನ ಮಾಡತಕ್ಕಂಥ, ಚಿಂತನೆ ಮಾಡತಕ್ಕಂಥ ಯುವಕರ ಗುಂಪು ಅದೊಂದು ಬಲಿಷ್ಠವಾದ ಗುಂಪಾದಾಗ ಸಮಾಜಕ್ಕೆ ಸ್ವಲ್ಪ ಎಚ್ಚರವಾಗುತ್ತೆ. ಅಂಥ ಒಂದು ಸಾಮರ್ಥ್ಯ ಬರೋದು 100 ಅಥವಾ 100ಕ್ಕಿಂತ ಹೆಚ್ಚು ಸಂಖ್ಯೆ ಇದ್ದರೆ. ಆ ದೃಷ್ಟಿಯಿಂದ 100 ಅಂತ ನಾವಿಟ್ಟುಕೊಂಡಿದ್ದು. ಅದರರ್ಥ ನಾವೆಲ್ಲ 100 ಮಾಡಬೇಕು ಅಂತೇನಿಲ್ಲ, ಖಂಡಿತವಾಗಿಯೂ ಹೆಚ್ಚು ಜನರನ್ನು ಜೋಡಿಸ್ಬೋದು. 2 ಕೇಂದ್ರವನ್ನು ಒಬ್ಬೊಬ್ಬರೇ ಮಾಡ್ಬೋದು, ಏನು ಮಾಡೋದಕ್ಕೇನು ಅಭ್ಯಂತರವಿಲ್ಲ. ಕೊನೆ ಪಕ್ಷ 100 ಜನರನ್ನು ನಾವು ಸೇರಿಸೋಣ. ಹಾಗೆ 1008 ಜನ ನಾವು ಸಂಯೋಜಕರಾಗಿ ಕೆಲಸ ಮಾಡಿದಾಗ
ಸುಮಾರು 1,00,000ಕ್ಕೂ ಹೆಚ್ಚು ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಯುವಕರು ಇಂಥ ಒಂದು ಮಹತ್ತರವಾದಂಥ ಚಿಂತನೆಯನ್ನು ಆರಂಭ ಮಾಡ್ತಾ ಮಾಡಿದ್ದೇ ಆದರೆ ಬಹುದೊಡ್ಡದಾಗಿರತಕ್ಕಂಥ ಒಂದು ಬದಲಾವಣೆ ನಮ್ಮ ಬೆಂಗಳೂರು ನಗರದ ಒಂದು ಜನರ ಜೀವನದಲ್ಲಿ ಬರುತ್ತೆ ಅನ್ನೋದರಲ್ಲಿ ಸಂದೇಹಕ್ಕೆ ಅವಕಾಶವೇ ಇಲ್ಲ. ಅಷ್ಟೇ ಅಲ್ಲ, ಅದು ಇಡೀ ದೇಶಾದ್ಯಂತ ಪ್ರೇರಣೆಯನ್ನು ಕೊಡತಕ್ಕಂಥ ಒಂದು ವಿಷಯವಾಗುತ್ತೆ. ಬೇರೆ ಬೇರೆ ದೃಷ್ಟಿಯಿಂದ ಯುವಕರು ಸೇರ್ತಕ್ಕಂಥದ್ದನ್ನು ನಾವು ಬೇಕಾದಷ್ಟು ಕೇಳಿದ್ದೇವೆ. ಆದರೆ ಬಹುಶಃ ಈ ರೀತಿಯ ಒಂದು ಯೋಚನೆ ಅಥವಾ ವ್ಯವಸ್ಥೆ ಅದನ್ನು ಸದ್ಯಕ್ಕೆ ವೇದಾಂತ ಭಾರತೀಯ ಕಾರ್ಯಕರ್ತರು ನೀವೇ ಇದನ್ನೀಗ ಮಾಡೋದು ಅನ್ನೋದರಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ. ಆ ದೃಷ್ಟಿಯಿಂದಲೂ ಕೂಡ ನಾವು 100 ಜನರನ್ನು ಸಂಗ್ರಹ ಮಾಡೋಣ ಅಂತ ವಿಶೇಷವಾಗಿ ಅದನ್ನು ಯೋಚನೆ ಮಾಡಿದ್ದು. ನಮ್ಮ ಕಾರ್ಯಕರ್ತರು ಒಂದು ಅಭಿಪ್ರಾಯಪಟ್ಟರು, ಈ ಸಂಯೋಜಕ ಕೋಆರ್ಡಿನೇಟರ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಅದನ್ನು ಕರಿತೇವೆ, ಇದು ನಾವು ಇವಾಗ ಈವರೆಗೂ ಮಾಡ್ತಕ್ಕಂಥ ಎಲ್ಲ ಕರ್ತವ್ಯಗಳಿಗೆ ಅದೇ ಥರ ಮಾಡ್ಕೊಂಡು ಬಂದಿದ್ದೇವೆ. ಅದು ಇದೊಂದು ವಿಶಿಷ್ಟವಾದ ಈಗ ಕರ್ತವ್ಯಕ್ಕೆ ಕೈ ಹಾಕ್ತಾ ಇರೋದ್ರಿಂದ ನಮ್ಮ ಯುವಕರ ದೃಷ್ಟಿಯಿಂದ ಅಂತ ಇದಕ್ಕೆ ಸ್ವಲ್ಪ ಹೆಸರು ಬೇರೆ ಬೇಕು ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದಕ್ಕಾಗಿ ನಮ್ಮ ಕಾರ್ಯಕರ್ತರು ಸ್ವಲ್ಪ ಯೋಚನೆ ಮಾಡಿ ಇದು ಸಂಯೋಜಕರು ಅಂತ ಇಲ್ಲಿವರೆಗೆ ನಾವು ಹೇಳ್ತಾ ಇದ್ದ ಇದೇ ಕರ್ತವ್ಯ ನಮ್ಮದು. ಆದರೆ ಹೆಸರು ಈಗ ನಾವು ಈ ವಿವೇಕ ದೀಪ್ತಿಯ ಕರ್ತವ್ಯ ಮಾಡತಕ್ಕಂಥ ನಮ್ಮೆಲ್ಲ ಸಂಯೋಜಕರಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಂಗ್ರಾಹಕರು ಅಂತ ನಾವು ಇನ್ನು ಮುಂದಕ್ಕೆ ಹೇಳೋಣ. ಒಬ್ಬೊಬ್ಬರು ಸಂಗ್ರಾಹಕರು, 100 ಜನರನ್ನು ದಕ್ಷಿಣಾಮೂರ್ತಿ ಚಿಂತನೆಗೆ ಬೇಕಾದಂಥವ್ರನ್ನ ಸಂಗ್ರಹ ಮಾಡ್ತಕ್ಕಂಥವ್ರು ನಾವು ಸಂಗ್ರಾಹಕರು. ಏನಾದ್ರಲ್ಲ, ಇಲ್ಲಿ ಬಹಳ ಜನ ಮಹಿಳೆಯರಿದ್ದಾರೆ, ಮಾತೆಯರಿದ್ದಾರೆ, ಅಥವಾ ಸಹೋದರಿರ್ಬೋದು, ಅವರೆಲ್ಲರೂ ಕೂಡ ಸಂಗ್ರಾಹಕರು ಆಗುತ್ತೆ. ನಾವೀಗ ಸಂಯೋಜಕರು ಅಂತ ಹೇಳುವಾಗಲೂ ಕೂಡ ಮಾತೆಯರು ಅಥವಾ ಮಹಿಳೆಯರಿದ್ದರೂ ನಾವು ಮತ್ತು ಅದಕ್ಕೆ ಅದನ್ನು ಸ್ತ್ರೀಲಿಂಗಕ್ಕೆ ಪರಿವರ್ತನೆ ಮಾಡೋದಕ್ಕೆ ಹೋಗಿಲ್ಲ, ಹಾಗೆ ಹೇಳ್ತಾ ಬಂದಿದ್ದೇವೆ. ಇದನ್ನೇ ಹೇಳ್ಬೋದು, ಇಲ್ಲ ಸಂಗ್ರಾಹಕಿಯರು ಅಂತ ಹೇಳಿದ್ರು ಏನೂ ತಪ್ಪಿಲ್ಲ, ಹಾಗೂ ಮಾಡ್ಬೋದು. ಒಟ್ಟಿನಲ್ಲಿ 1008 ಜನ ಈಗ ನಾವು ತಯಾರಾಗಬೇಕು. ಆ ದೃಷ್ಟಿಯಿಂದ ನಮಗೆ ಇನ್ಯಾರಾದರೂ ಈ ಥರ ಇದನ್ನು ಖಂಡಿತ ಮಾಡ್ಬೋದು, ನಾವು ಅವ್ರನ್ನ ಸಂಯೋಜಕರಾಗಿ ಅಥವಾ ಸಂಗ್ರಾಹಕರಾಗಿ ಸೇರಿಸ್ಕೊಳ್ಬೋದು ಅಂತಿದ್ದರೆ ನಾವು ಅದನ್ನು ನಮ್ಮ ಪ್ರಮುಖರಿಗೆ ತಿಳಿಸಬಹುದು. ಇದು ಒಂದು. ಎರಡನೇದು, ನಮ್ಮ ಮುಂದಿನ ಎಲ್ಲ ಚಿಂತನೆಗಳು, ತರಗತಿಗಳು ಇದೆಲ್ಲ ನಡ್ಕೊಂಡು ಹೋಗಬೇಕಲ್ಲ, 5 ಅವಧಿಗಳಲ್ಲಿ ಅಂತ ನಾವು ಇವಾಗ ಯೋಚನೆ ಮಾಡಿದ್ದು. ಒಂದು ಅವಧಿ 2 ಗಂಟೆಯ ಅವಧಿ, 5 ದಿವಸದಲ್ಲಿ 10 ಗಂಟೆಗಳಾಗ್ತವೆ. 10 ಗಂಟೆಗಳಲ್ಲಿ ಈ 10 ಶ್ಲೋಕದ ಅಂದರೆ ಕೊನೆ 2 ಆ ಫಲ ಮತ್ತು ಉಪಾಸನೆ ಸೇರಿದ ಅದನ್ನು ಸೇರಿಸಿ ಒಟ್ಟು 10 ಇದರ ಚಿಂತನೆಯನ್ನು ವಿಸ್ತಾರವಾಗಿ ನಾವು ಮಾಡಲಿಕ್ಕಾಗುತ್ತೆ. ವಿಸ್ತಾರವಾಗಿ ಅಂದರೆ ಸುಬ್ರಹ್ಮಣ್ಯರು ಮಾಡಿದ ರೀತಿಯಲ್ಲಿ ಆಗೋದಿಲ್ಲ, ಅದನ್ನು ಸಂಕ್ಷಿಪ್ತವಾಗಿ, ಆದರೆ ನಮ್ಮ ಮಟ್ಟಿನ ವಿಸ್ತಾರ ಅಷ್ಟನ್ನು ನಾವು ಮಾಡೋದಕ್ಕಾಗುತ್ತೆ. ಸದ್ಯಕ್ಕೆ ನಮಗೆ ಸಾಕಾಗುತ್ತೆ. ಆಮೇಲೆ ದಕ್ಷಿಣಾಮೂರ್ತಿ ಅಷ್ಟಕವನ್ನು ನಾವು ಮನನ ಮಾಡ್ತಾನೆ ಅದು ಅವಶ್ಯವಾಗಿ ಮುಂದುವರಿಯುತ್ತೆ. ಆ ದೃಷ್ಟಿಯಿಂದ ಈ ಒಂದು ಅವಧಿಗಳನ್ನು ಯೋಚನೆ ಮಾಡಿದ್ದೇವೆ. ಅದಕ್ಕೆ ನಾವು ಇಷ್ಟೊಂದು ವ್ಯಾಪಕವಾದಂತಹ ಯುವಕರ ಸಮೂಹಕ್ಕೆ ನಾವು ಶಿಕ್ಷಣ ಕೊಡಬೇಕಲ್ಲ, ಅದಕ್ಕೆ ಶಿಕ್ಷಕರಾಗಿಯೂ ನಮಗೆ ಅನೇಕರು ಸಹಕಾರ ಬೇಕು. ಕೊನೆ ಪಕ್ಷ ಒಂದು 500 ಜನ ಶಿಕ್ಷಕರಿದ್ದರೆ ಆಗ ನಾವು ಯೋಚನೆ ಮಾಡಿದಂಥ ಸಮಯದಲ್ಲಿ ಈ ಒಂದು ದೃಶ್ಯವನ್ನು ನಾವು ಕಾಣೋದಕ್ಕೆ ಸಾಧ್ಯವಿದೆ. ಅಥವಾ ನಾವು ಸಂಗ್ರಾಹಕರು ಯಾರಿದ್ದೇವೆ, ನಮ್ಮನ್ನು 100 ಜನರ ಈ ಸಂಗ್ರಹ ಆದ ತಕ್ಷಣವೇ ನಾವು ಅದನ್ನು ಯಾವ್ಯಾವ ಸಮಯಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಮಾಡಬಹುದು ಅಂತ ಯೋಚನೆ ಮಾಡಿದರೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಶಿಕ್ಷಕರ ಸಂಖ್ಯೆ ಕಡಿಮೆ ಆದರೂ ಕೂಡ ನಾವು ಯಶಸ್ವಿಯಾಗಿ ಕಾರ್ಯವನ್ನು ಮಾಡಬಹುದು. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಯೋಚನೆ ಮಾಡಬೇಕು. ಆ ದೃಷ್ಟಿಯಿಂದ ಒಂದು ವ್ಯವಸ್ಥೆಯನ್ನು ಹೀಗೆ ಯೋಚನೆ ಮಾಡಿದೆ. ಒಂದು 10 ಸಂಗ್ರಾಹಕರ ಗುಂಪು, ಆ ಗುಂಪು ಒಂದು ವಿಶೇಷವಾದಂಥ ಗುಂಪು ಅಂತ ಪರಿಗಣನೆ ಮಾಡ್ತಾರೆ. ಯಾಕಂದರೆ ಎಲ್ಲ ನಮ್ಮ ಸಂದೇಶಗಳನ್ನು ಪರಸ್ಪರ ವಿಚಾರ ಮಾಡಿದ್ದನ್ನು, ವಿಶೇಷ ಅಂಶಗಳನ್ನೆಲ್ಲ ಆಗಾಗ ತಿಳಿಸಬೇಕು ಅಂತಂದಾಗ 1,00,000 ಜನಕ್ಕೆ ತಿಳಿಸೋದು ಬಹಳ ಕಷ್ಟದ ಕೆಲಸ, ಆದರೆ ಒಂದೊಂದು ಗುಂಪು ಮಾಡಿದಾಗ ಅದಕ್ಕೆ ತಿಳಿಸೋದು ಬಹಳ ಸುಲಭದ ಕೆಲಸ ಅನ್ನುವ ಕಾರಣಕ್ಕಾಗಿ ಆ ಒಂದು ವಿಭಾಗವನ್ನು ಮಾಡಬೇಕು ಅಂತ ಅಂದುಕೊಂಡಿದೆ. ಆ ವಿಭಾಗಕ್ಕೆ ಪುರುಷರದ್ದಕ್ಕೆ ನಚಿಕೇತ ಅಂತ ಹೆಸರು ಕೊಡುತ್ತೆ. ಸಂಗ್ರಾಹಕರ ಗುಂಪಿದು. ಹಾಗೆ ಭಗಿನಿಯರು ಅಥವಾ ಮಾತೆಯರು ಇದನ್ನು ಮಾಡಿದ್ದೇ ಆದರೆ ಆ ಗುಂಪಿಗೆ ಸುಲಭ ಅಂತ ಬಹುದೊಡ್ಡ ಜ್ಞಾನಿ, ಬ್ರಹ್ಮವಾದಿನಿ ಆಕೆ, ಮಹಾಭಾರತದಲ್ಲಿ ಬರುತ್ತೆ, ಯೋಗ ವಾಸಿಷ್ಠದಂತೂ ಬಹುದೊಡ್ಡ ಸ್ಥಾನ ಆಕೆಗೆ. ಅದು ಆ ಹೆಸರನ್ನು ಆ ಗುಂಪಿಗೆ ಇಡೋದು ಅಂತ ಯೋಚನೆ ಮಾಡಿದೆ. ಅಂದರೆ ಅದರ ಪ್ರಮುಖರು ಯಾರಿರ್ತಾರೆ, ಸುಲಭ ಪ್ರಮುಖ ಅಂತ ಹೇಳುತ್ತೆ.
ನಚಿಕೇತ ಪ್ರಮುಖ ಅಂತ ನಾವು ವ್ಯವಹಾರ ಮಾಡ್ತೇವೆ ಅಷ್ಟೇ, ಇನ್ನೇನು ಬೇರೆ ವ್ಯತ್ಯಾಸ ಇಲ್ಲ. ಎಲ್ಲ ಬ್ರಹ್ಮವಾದಿಗಳೇ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ವ್ಯವಹಾರಕ್ಕೋಸ್ಕರ ಒಂದು ಹೇಳೋದಕ್ಕಷ್ಟೆ, ವ್ಯವಸ್ಥೆಯನ್ನು ಮುಂದಕ್ಕೆ ತೊಗೊಂಡು ಹೋಗಬೇಕಲ್ಲ, ಅದಕ್ಕೆ ಇದಿಷ್ಟನ್ನು ಯೋಚನೆ ಮಾಡಿದೆ. ನಾನು ಅತ್ಯಂತ ಸಂತೋಷಪಟ್ಟಿದ್ದೇನೆ. ಯಾರ್ಯಾರ ಕಿವಿಗೆ ಈಗ ಹಾಕಿದ್ದೇವೆ ನಾವು, ಈಗೊಂದು ಈ ಹಂತಕ್ಕೆ ಬರೋದಕ್ಕೆ ಸುಮಾರು 20-22 ದಿನಗಳಲ್ಲಿ ಈ ಹಂತಕ್ಕೆ ಬರೋದಕ್ಕೆ ನಾವು ಅನೇಕರ ಕಿವಿಗೆ ಇದನ್ನು ಹಾಕಿದ್ದೇವೆ. ಹೀಗೊಂದು ಯೋಚನೆ ನಡೀತಾ ಇದೆ, ಪ್ರಯತ್ನವನ್ನು ಆರಂಭ ಮಾಡಿದ್ದಾರೆ, ನಾಡಿದ್ದು 24ಕ್ಕೆ ಈ ಥರ ಒಂದು ಕಾರ್ಯಕ್ರಮ ಇದೆ ಅಂತ. ಅವರು ಒಂದು ಕ್ಷಣ ಮೌನವಾಗ್ತಾರೆ. ಆಗಿದ್ದಾರೆ ಈಗ ಎಲ್ಲರೂ ಕೂಡ, ಮಾತೇ ಹೊರಡೋದಿಲ್ಲ. ನಾವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋದು. ಆಮೇಲೆ ಮತ್ತೆ ಅವರೇ ಕೇಳ್ತಾರೆ, ಅಂದರೆ ಅಂತ ಕೇಳ್ತಾರೆ. ಅಂದರೆ ಇದೆ ಅಂತ ನಾವು ಹೇಳೋದು ಅವರಿಗೆ. ಅಲ್ಲ, ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ. ಅಲ್ಲ, 18ರಿಂದ 45 ವಯಸ್ಸಿನ ನಮ್ಮ ಸಮಾಜದ ಎಲ್ಲ ಆಸ್ತಿಕರನ್ನು ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ಚಿಂತನೆಯಲ್ಲಿ ತೊಡಗಿಸಬೇಕು ಅಂತ ಒಂದು ಪ್ರಯತ್ನ. ಅದು 1 ಲಕ್ಷಕ್ಕೂ ಹೆಚ್ಚು ಅಂತ ಹೇಳಿದಾಗ ಅಂತಾರೆ. ಇದು ಇವತ್ತಿನ ಸಮಾಜದ ಪರಿಸ್ಥಿತಿ. ಆದರೆ ನನಗೆ ವಿಶ್ವಾಸ ಇದೆ, ಈಗ ನಾವು 500 ಜನ ನೋಂದಾಯಿಸಿದ್ದೇವೆ ನಮ್ಮ ಹೆಸರನ್ನು. ಇನ್ನೊಂದು 500 ಜನ ನಮಗೆ ಯಾವ ಕಷ್ಟವೂ ಇಲ್ಲ. ನಾವು ಇನ್ನೊಬ್ಬೊಬ್ಬರನ್ನು ನಾವೇ ಹುಡುಕಿದರೂ ಪರವಾಗಿಲ್ಲ, ಅಥವಾ ನಮ್ಮ ಇನ್ನೆಲ್ಲ ಕಾರ್ಯಕರ್ತರು ಸಹಕಾರ ಕೊಡ್ತಾರೆ, ಅದು ಆಗುತ್ತೆ. ನಾವು 1008 ಜನ 100 ಜನವನ್ನು ಈಗ ಪ್ರಯತ್ನ ಮಾಡುವಾಗ ಮತ್ತೆ ನಮಗೆ ಹೆಚ್ಚು ಕಷ್ಟವೇ ಆಗೋದಿಲ್ಲ ಅನ್ನೋದನ್ನು ಮಾತ್ರ ನೆನಪಿಟ್ಟುಕೊಳ್ಳಿ. ಕಾರಣ ಏನು ಅಂದರೆ, ನಾವು ಆರಂಭ ಮಾಡಿದಾಗ ಊರೆಲ್ಲ ಸುದ್ದಿ ಹಬ್ಬುತ್ತೆ. ಅವಶ್ಯವಾಗಿ ಈ ವಿಚಾರದ ಹೀಗಿದ್ದರೆ ನಾವು ಸೇರ್ತೇವೆ ಅಂತ ಅವರಾಗೇ ಬರ್ತಾರೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಷ್ಟು ಜನಕ್ಕೆ ಇದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇದೆ, ಅವರಿಗೆ ಅವಕಾಶ ಇಲ್ಲ, ಗೊತ್ತಿಲ್ಲ. ಇದೆರಡೂ ಹೌದು. ಈಗ ನಾವು ಅದಕ್ಕೆ ನಿಮಿತ್ತ ಆಗಿಬಿಟ್ರೆ ಖಂಡಿತವಾಗಿಯೂ ನಮ್ಮೊಟ್ಟಿಗೆ ಎಲ್ಲರೂ ಬರ್ತಾರೆ ಮತ್ತು ಅತ್ಯಂತ ಸಂತೋಷದಿಂದ ನಾವು ಈ ಕರ್ತವ್ಯವನ್ನು ಮಾಡ್ತಾ ನಮಗೆ ಚಿಂತನೆ ಅವರಿಗಿಂತ 10 ಪಟ್ಟು ಹೆಚ್ಚಾಗುತ್ತೆ. ಇದು ಬಹಳ ಮುಖ್ಯವಾದ್ದು. ನಾವು ಯಾಕೆ ಮಾಡಬೇಕು ಇದನ್ನು? ಯಾಕೆ ಮಾಡಬೇಕು ಅಂದರೆ ಅವರನ್ನೆಲ್ಲ ಜೋಡಿಸಬೇಕು, ಅವರಿಗೆ ಇದನ್ನು ಪ್ರೇರಣೆ ಕೊಡಬೇಕು ಅಂದರೆ ನಾವು ಅಷ್ಟೇ ಅವರಿಗಿಂತ ಸ್ವಲ್ಪ ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕಲ್ಲ ದಕ್ಷಿಣಾಮೂರ್ತಿ ಅಷ್ಟಕದ ಬಗ್ಗೆ. ಅದಕ್ಕೆ ನಾವು ಅದನ್ನು ಮನನ ಮಾಡಲೇಬೇಕು. ಆ ಲಾಭ ನಮಗೆ ಹಾಗೇ ಆಗುತ್ತೆ. ನಮ್ಮ ಡಾಕ್ಟರ್ಸು ಅವರು ಇವತ್ತು ಅದನ್ನು ಆಗ ಹೇಳಿರ್ಬೋದು, ಆದರೆ ನಮ್ಮ ದಿವಾಕರ್ ಸ್ವಲ್ಪ ನಾನು ಬಂದ ಮೇಲೆ ಅದು ಗುರುಗಳಿಗೆ ಭಾಳ ಇಷ್ಟ ಅಂತ ಅದನ್ನು ತೋರಿಸಿದರು. ನಾನು ಬರುವ ಮೊದಲು ಅದು ಮುಗಿದಿತ್ತು. ಪ್ರೀಫ್ರಂಟಲ್ ಕಾರ್ಟೆಕ್ಸ್, ಹಣೆ ಬರಹ ಅಂತವರು ಇನ್ನೊಂದು ಶಬ್ದ, ನಮ್ಮ ಶಬ್ದವನ್ನು ಅವರು ಹೇಳೋದು ಹಣೆ ಬರಹ ಅಂತ. ಯಾಕಂದರೆ ಈ ಭಾಗದಲ್ಲಿದೆ. ಅಷ್ಟೇ ಅಲ್ಲ, ನಮ್ಮ ಜೀವನವನ್ನು ನಿಯಂತ್ರಿಸಕ್ಕಂಥ ಭಾಗ ಅವರ ಡಾಕ್ಟರ್ಸರ ಸಂಶೋಧನೆ ಪ್ರಕಾರ. ಅವರು ಇಷ್ಟು ಸಂತೋಷದಿಂದ ಹೇಳ್ತಾರೆ. ಇದು ನಿಮ್ಮ ಹೆಸರು ಡಾಕ್ಟರ್ ರವೀಂದ್ರ ಅಂತ ಅವರು ನಮ್ಮ ಒಂದು ರೀಟ್ರೀಟ್ನಲ್ಲಿ ಹೇಳಿದ್ದು, ಸಂಶೋಧನೆ ಮಾಡಿ. ಇದು ನಮ್ಮ ಸ್ಟಡಿ ಅಂತ ಅವರ ಶಬ್ದ. ಏನು ಸ್ಟಡಿ ಅಂತ ಹೇಳಿದ್ದವರು ಅಂತಂದರೆ, ಆ ದಿವಸ ಒಂದಷ್ಟು ಅಧ್ಯಾಪಕರು ಆ ದಿವಸ ರೀಟ್ರೀಟ್ಗೆ ಬಂದಿದ್ದರು. ಅವರನ್ನು ಉದ್ದೇಶಿಸಿ ಹೇಳಿದರು, ನೋಡಿ ಇದು ಈ ಸ್ತೋತ್ರ ಅಥವಾ ಪಾರಾಯಣ ಅಥವಾ ಜಪ ಇದನ್ನು ಮಾಡಿದರೆ ನಮ್ಮ ಈ ಭಾಗ ಇದೆಲ್ಲ ಹಣೆ ಬರಹ, ನಮ್ಮ ಹಣೆ ಬರಹವನ್ನು ನಾವೇ ಬಹಳ ಚೆನ್ನಾಗಿ ತೀರ್ಮಾನ ಮಾಡ್ಬೋದು ಅಂತವರ ಮಾತು. ಅದಾದ ಮೇಲೆ ಅವರು ಹೇಳಿದರು, ಈಗ ನೀವು ಅಧ್ಯಾಪಕರಿದ್ದೀರಾ, ನೀವು ಬೇರೆಯವರಿಗೆ ಇದನ್ನು ಹೇಳಿಕೊಟ್ಟಿದ್ದೇ ಆದರೆ ಆಗ ನಿಮಗೆ ಇನ್ನಷ್ಟು ಲಾಭ. ಇದನ್ನು ಮರಿಬೇಡಿ, ಇನ್ನಷ್ಟು ಲಾಭ. ಅಂಥ ಒಂದು ಇದು ಭಾಗ್ಯ ನಿಮಗೆ ಸ್ವತಃ ಅಧ್ಯಾಪಕರಾಗಿ ಈಗ ನೀವು ಆಯ್ಕೆ ಆಗಿರೋದ್ರಿಂದ ಭಗವಂತನೇ ಕರುಣಿಸಿದ್ದಾನೆ. ನನ್ನ ರಿಕ್ವೆಸ್ಟ್ ಇದೆ ನಿಮ್ಮ ಹತ್ರ, ನಿಮ್ಮ ಶಾಲೆಯಲ್ಲಿ ನಿಮ್ಮ ಸಿಲೆಬಸ್ಸು ಹೇಳಿ, ಅದು ಸಂದೇಹ ಇಲ್ಲ, ಅದು ಮಾಡಲೇಬೇಕು, ಮಾಡಿ. ಆದರೆ ಒಂದು ನಾವೆಲ್ಲರೂ ವಿಶ್ವಾಸ ಇಡೋಣ, ಈ ಸಿಲೆಬಸ್ಸಿಂದ ನಮ್ಮ ಸಮಾಜ ಉದ್ಧಾರ ಆಗೋದಿಲ್ಲ, ಅದರಲ್ಲಿ ಖಂಡಿತ ಏನು ಸಂದೇಹ ಇಲ್ಲ. ಅದಕ್ಕಾಗಿ ನಾವು ಬೇರೆ ಸಮಯವನ್ನಾದರೂ ಆಯ್ಕೆ ಮಾಡಿ ಸ್ವಲ್ಪ ಈ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಬೆಳೆಯುವ ಥರ ಆ ಮಕ್ಕಳಿಗೆ ಹೇಳಿದರೆ ನಿಜವಾಗಿಯೂ ಅವರಿಗೆ ನಾವು ಕೊಡೋ ವಿದ್ಯೆ ಆಗುತ್ತೆ. ಅದು ನಾನು ಕೈ ಮುಗಿದು ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಡಾಕ್ಟರ್ ರವೀಂದ್ರ ಅವರು ಕೇಳಿಕೊಂಡ್ರು. ಈಗ ನಾವು ಕೋಆರ್ಡಿನೇಟರ್ಸ್ ಆಗಿ ಅಥವಾ ಸಂಗ್ರಾಹಕರಾಗಿ ಮಾಡೋದೇನೀಗ ಇದೇ ಕರ್ತವ್ಯವನ್ನು ಮಾಡೋದು. ಆದ್ದರಿಂದ ಅವರಷ್ಟು ಆ 100 ಜನ ನಮ್ಮೊಟ್ಟಿಗೆ ಸೇರ್ತಾರಲ್ಲ, ಅವರಿಗಿಂತ ಎಷ್ಟೆಷ್ಟು ಲಾಭ ದಕ್ಷಿಣಾಮೂರ್ತಿ ಅಷ್ಟಕದ ಚಿಂತನೆ ಇದು. ನಾವು ಖಂಡಿತ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂಥ ಒಂದು ಶ್ರೇಷ್ಠವಾದಂಥ ಕರ್ತವ್ಯಕ್ಕೆ ನಾವು ಕೈ ಹಾಕಿದ್ದರಿಂದ ಸಂತೋಷದಿಂದ ನಮ್ಮ ಕರ್ತವ್ಯ ನಾವು ಮುಂದುವರಿಸೋಣ.
ಎಲ್ಲಕ್ಕಿಂತ ಬಹಳ ಮುಖ್ಯವಾದ್ದು ಶ್ರೀ ಶಂಕರ ಭಗವತ್ಪಾದರ ಈ ಎಲ್ಲ ಉಪದೇಶಗಳಲ್ಲಿ ಒಂದು ಅಪಾರವಾದ ಅಸೀಮವಾದ ಒಂದು ಶಕ್ತಿ ಇದೆ. ಅದರಲ್ಲಿಯೂ ಈ ಎಲ್ಲ ಕೆಲವು ಉಪದೇಶಗಳಲ್ಲಿ ಶ್ಲೋಕಗಳಲ್ಲಿ ಅಂತೂ ಅದನ್ನು ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ನಾನು ಹೇಳಿದೆ, ಸುರೇಶ್ವರರು ಅದನ್ನು ವ್ಯಾಖ್ಯಾನ ಬರೆದಿದ್ದಾರೆ ಅಂದರೆ ಅದು ಹೇಳುತ್ತೆ ಆ ಅಂಶವನ್ನು ಅಂತ ನಾನು ಹೇಳಿದೆ. ಹಾಗಾಗಿ ನಾವು ಈ ದಕ್ಷಿಣಾಮೂರ್ತಿ ಅಷ್ಟಕದ ಚಿಂತನೆಗೆ ಒಂದು 100 ಯುವಕರನ್ನು ಸೇರಿಸಬೇಕು ಅಂತ ಹೊರಟಾಗ 10 ಜನಕ್ಕೆ ನಾವು ಕೇಳ್ತೇವೆ. ಕೆಲವರು ಒಪ್ತಾರೆ, ಕೆಲವರು ತಿರಸ್ಕಾರ ಮಾಡ್ತಾರೆ, ಕೆಲವರು ಅವಮಾನ ಮಾಡ್ತಾರೆ, ಏನೆಲ್ಲ ಮಾಡ್ಬೋದು. ನಮಗೇನು ಗೊತ್ತಿಲ್ಲದೆ ಅವರು ಮಾಡೋದಕ್ಕೆ ನಾವೇನಿಲ್ಲ, ನಾವು ಉಪೇಕ್ಷೆ ಮಾಡ್ಬೋದು, ತಟಸ್ಥವಾಗಿರ್ಬೋದು. ಅದ್ರ ಬಗ್ಗೆ ನಾವು ಯಾವ ಸ್ಪಂದನೆ ಮಾಡಬೇಕಾಗಿಲ್ಲ. ಅವ್ರಿಗೆ ಗೊತ್ತಿದ್ದರೆ ಅವ್ರು ಹೇಳೋದಕ್ಕೆ ಸಾಧ್ಯವೇ ಇರಲಿಲ್ಲ. ಅವ್ರಿಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಕೇಳಬೇಕು ಅಂತ ಈಗ ಸದ್ಯಕ್ಕೆ ಅನಿಸಿಲ್ಲ, ಇವತ್ತಲ್ಲ ನಾಳೆ ಅವರಿಗೂ ಅನಿಸುತ್ತೆ ಅಂತ ನಾವು ಸಂತೋಷಪಟ್ಟು ಅವರ ಕಿವಿಗೆ ಹಾಕಿದ್ವೋ ಇಲ್ಲ, ಈಗ ಅದು ಇನ್ನೊಂದು ದಿವಸ ಕೆಲಸ ಮಾಡೇ ಮಾಡುತ್ತೆ ಅನ್ನೋ ವಿಶ್ವಾಸದಿಂದ ನಾವು ಇನ್ನೊಬ್ಬರ ಹತ್ರಕ್ಕೆ ಹೋಗಬೇಕು. ಇದು ಒಂದು ಭಾಗ. ಅದಕ್ಕಿಂತ ಬಹಳ ಮುಖ್ಯವಾದ ಭಾಗ ಅಂದರೆ, ನಾವು ಒಂದು ಸಾರಿ ಬೆಳಗ್ಗೆ ಎದ್ದು ಇವತ್ತು ನಾವಿವಾಗ ಒಂದು 10 ಜನರನ್ನು ಜೋಡಿಸಬೇಕು ಅಂತ ಅದನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೆ ಆದರೆ, ಅಥವಾ ಒಂದು 2 ಜೋಡಿಸಬೇಕು ಅಂತಲಾದರೂ ಆಗಲಿ, ಇಲ್ಲ ಒಂದೇ ಏಟಿಗೆ 100 ಜನರನ್ನು ಜೋಡಿಸ್ತೇನೆ ಅಂತ ಹೊರಟುದಾರಾಗಲಿ, ಒಟ್ಟಿನಲ್ಲಿ ನಾವು ಕರ್ತವ್ಯಕ್ಕೆ ಹೊರಡುವಾಗ ಒಂದು ಬಾರಿ 10 ಶ್ಲೋಕಗಳನ್ನು ಬೆಳಗ್ಗೆ ಸ್ನಾನಾದ ತಕ್ಷಣ ಹೇಳಿ ನೆಟ್ಟಗೆ ಹೋಗಿ ಒಂದು ಕಡೆ ವಿರೋಧ ಬರೋದಕ್ಕೆ ಸಾಧ್ಯವಿಲ್ಲ, ಒಂದು ಕಡೆ ಉಪೇಕ್ಷೆ ಬರೋದಕ್ಕೆ ಸಾಧ್ಯವಿಲ್ಲ, ಅವಮಾನವಂತಂತೂ ಕಾಣೋದಕ್ಕೆ ಸಾಧ್ಯವಿಲ್ಲ. ಅಂಥ ಪ್ರಚಂಡವಾದಂಥ ಶಕ್ತಿ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ. ಅದಕ್ಕಾಗಿಯೇ ಸನ್ಯಾಸಿ ಪರಂಪರೆಯಲ್ಲೂ ಕೂಡ ಇವತ್ತು ಕೂಡ ನಮ್ಮ ಗುರುಗಳಿಗೆ ನಾವು ಈ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಲೇಬೇಕಿದು, ಪದ್ಧತಿ ಇದು. ಒಂದು ವೇಳೆ ಗುರುಗಳಿಲ್ಲ ಅಂತಂದರೆ, ಅಂದರೆ ಗುರುಗಳು ದೇಹ ಬಿಟ್ಟಿದ್ದಾರೆ ಅಂತಂದರೆ, ಆಗ ಭಗವತ್ಪಾದರ ಒಂದು ದೇವಸ್ಥಾನವೋ ಅಥವಾ ತನ್ನ ಒಂದು ಆಶ್ರಮದಲ್ಲಿಯೋ ಮಠದಲ್ಲಿಯೋ ಫೋಟೋವೋ ಏನಿದೆಯೋ ಅದರ ಮುಂದೆ ಆದರೂ ನಾವು ಮಾಡಲೇಬೇಕು ಅನ್ನೋ ಸಂಪ್ರದಾಯ ಇದೆ. ಇದು ಒಂದು. ಎರಡನೇದು, ನಾವು ಕೂತವರೆಲ್ಲ ಒಂದು ಮನಸ್ಸಿಗೆ ತೊಗೊಳ್ಬೇಕು, ಈ ಇವ್ರನ್ನ ಸೇರಿಸೋದು ಸಮಸ್ಯೆ ಅಂತ ನಾವಾಗ ಅಂದುಕೊಂಡಿದ್ದೇವೆ. ನಾನು ಒಪ್ತೇನೆ, ಅದನ್ನು ಸಮಸ್ಯೆ ಹೌದು. ಅದು ಇದಕ್ಕಿಂತ ದೊಡ್ಡ ಸಮಸ್ಯೆ ನಮಗೆ ಇನ್ನೊಂದಿದೆ. ಅದು ಯಾವುದು ಅಂದರೆ, ಈ ಉಪನಿಷತ್ತುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳೋದು. ಕಾರಣ ಏನು ಅಂದರೆ, ಅದು ಹೇಳುವ ಸೂಕ್ಷ್ಮ ವಿಚಾರಗಳಿದೆಯಲ್ಲ, ಅದು ಮನಸ್ಸಿಗೆ ಬರಬೇಕು ಅಂತಂದರೆ ಅಷ್ಟೇ ಪ್ರಖರವಾಗಿರಬೇಕು ನಮ್ಮ ಬುದ್ಧಿ. ಇದು ದೊಡ್ಡ ಸಮಸ್ಯೆ. ಇದು ಇಲ್ಲ ಅಂದರೆ ಯದ್ವಾ ತದ್ವಾ, ಉಪನಿಷತ್ತು ವಾಕ್ಯಗಳ ಅರ್ಥ ಮಾಡಿಕೊಳ್ಳೋದು ಯದ್ವಾ ತದ್ವಾ. ನಮ್ಮ ಸಂಪ್ರದಾಯದಲ್ಲಿ ಹೇಗಿದೆ ಅಂದರೆ, ಈ ಉಪನಿಷತ್ತುಗಳ ಆ ಸೂಕ್ಷ್ಮವಾದ ಅರ್ಥ ಅತಿ ಸ್ಪಷ್ಟವಾಗಿ ಆಗಲೇಬೇಕು ಅನ್ನೋದಕ್ಕಾಗಿ ಮಾಡಿದ ಉಪಾಯ ಏನು ಗೊತ್ತೇ? ಪ್ರತಿಯೊಬ್ಬನು ಕೂಡ ವೇದಾಂತ ಅಧ್ಯಯನ ಮಾಡಬೇಕಾದ್ರೆ ಮೊದಲಿಗೂ ದಕ್ಷಿಣಾಮೂರ್ತಿ ಅಷ್ಟಕ ಹೇಳಬೇಕು. ಆ ದಿವಸದ ಪಾಠ ಮುಗಿದ ಮೇಲೆ ದಕ್ಷಿಣಾಮೂರ್ತಿ ಅಷ್ಟಕ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಆಗ ಉಪನಿಷತ್ತುಗಳು ಸರಿಯಾಗಿ ಅದರ ಸೂಕ್ಷ್ಮ ಎಲ್ಲ ವಿಚಾರಗಳು ಕೂಡ ಮನದಟ್ಟಾಗುತ್ತೆ ಅನ್ನೋದು ಅನುಭವದ ಮಾತಿದು. ಅದು ಕೂಡ ಇವತ್ತು ಪರಂಪರೆಯಲ್ಲಿದೆ. ಸರ್ಕಾರಿ ಸಂಸ್ಕೃತ ಪಾಠಶಾಲೆಗಳಲ್ಲೆಲ್ಲ ಅದಿಲ್ಲದೆ ಹೋಗ್ಬೋದು, ಅದು ಬೇರೆ ಮಾತದು. ಆದರೆ ಸಾಂಪ್ರದಾಯಿಕವಾಗಿ ಓದ್ತಕ್ಕಂಥ ಎಲ್ಲ ಕಡೆಗಳಲ್ಲಿಯೂ ಕೂಡ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಹೇಳತಕ್ಕಂಥ ಈ ಸಂಪ್ರದಾಯ ಇವತ್ತಿಗೂ ಇದೆ. ಕಾರಣ, ಇಲ್ಲಿ ಸಿಕ್ಕಾಕೊಳ್ಳುತ್ತೇವೆ ನಾವು. ಹಾಗಾಗಿ ವೇದಾಂತವನ್ನು ಓದುವಾಗ ನಮ್ಮ ಅಧ್ಯಾಪಕರು ಹೇಳ್ತಾ ಇದ್ದರು, ಯಾರಿಗಾರು ನಿದ್ರೆ ಬರೋದೇ ಇರುವ ಸಮಸ್ಯೆ ಇದ್ದರೆ ಸ್ವಲ್ಪ ವೇದಾಂತ ಪಾಠ ಮಾಡಿಬಿಡಿರಿ, ಬೇಗ ನಿದ್ದೆ ಬರುತ್ತೆ. ಯಾವ ಹಾನಿಯೂ ಇಲ್ಲ. ನೀವು ಟ್ಯಾಬ್ಲೆಟ್ ತೊಗೊಂಡ್ರೆ ಸೈಡ್ ಎಫೆಕ್ಟು, ಆದರೆ ವೇದಾಂತ ಪಾಠ ಮಾಡಿದರೆ ಯಾವ ಎಫೆಕ್ಟೂ ಇಲ್ಲ, ಪರ್ಫೆಕ್ಟು ನಿದ್ದೆ. ಯಾಕೆ? ಅವನಿಗೆ ಅರ್ಥ ಆಗೋದಿಲ್ಲ ಪಾಪ, ಆ ಕಾರಣಕ್ಕೋಸ್ಕರ. ಆದರೆ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಹೇಳೋ ಅಭ್ಯಾಸ ಇಟ್ಕೊಂಡ್ಬಿಟ್ರೆ ಅತ್ಯಂತ ಪ್ರಖರವಾಗಿ ವೇದಾಂತವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ಅಂಥ ಪ್ರಚಂಡವಾದ ಶಕ್ತಿ ಇದ್ದಾಗ ನಾವು ನಮ್ಮೊಟ್ಟಿಗೆ ಓಡಾಡ್ತಕ್ಕಂಥವ್ರನ್ನ ಇದಕ್ಕೆ ಬನ್ನಿ ಅಂತ ಕರೆಯುವಾಗ ಆ ಸಮಸ್ಯೆ ಉಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲರೂ ಕೂಡ ಅದರಲ್ಲಿ ಯಶಸ್ವಿಗಳಾಗೇ ಆಗ್ತೇವೆ ಅಂತ ನನಗೆ ಅತ್ಯಂತ ವಿಶ್ವಾಸ ಇದೆ. ನಾನು ನನ್ನ ಆರಾಧ್ಯ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ, ನಿಮಗಂಥ ಶಕ್ತಿಯನ್ನು ಕರುಣಿಸಲಿ ಅಂತ ಮಾಡ್ತಾ
ಅತ್ಯಂತ ಸಂತೋಷದಿಂದ ಇವತ್ತು ಇಲ್ಲಿಗೆ ಬಂದಂಥ ಎಲ್ಲರಿಗೂ ಕೂಡ ನಾನು ವಿಶೇಷವಾದ ನಾರಾಯಣ ಸ್ಮರಣೆಗಳನ್ನು ತಿಳಿಸ್ತಾ ಮಾತನ್ನು ಮುಕ್ತಾಯ ಮಾಡ್ತೀನಿ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ್. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.